ಒಂದಷ್ಟು ಕಮಿಟ್ಮೆಂಟ್ ಗಳು ಮಾಡ್ಕೊಂಡಿರ್ತೀವಿ. ಸೊ ಬೇರೆ ಚಾಯ್ಸ್ ಇರಲ್ಲ, ನಾವು ಮಾಡಲೇಬೇಕಾಗಿರುತ್ತೆ. ಆತರ ಎಲ್ಲ ಅವಾಗ ರಿಯಲೈಸ್ ಆಗಿರ್ಲಿಲ್ಲ. ಆಮೇಲೆ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಡ್ವಿ, ಜೋಶಲ್ಲಿ ಖರ್ಚು ಮಾಡ್ಬಿಟ್ಟಿರ್ತೀವಿ. ಒನ್ ಥಿಂಗ್, ಚಾಮುಂಡಿ ಬೆಟ್ಟದಲ್ಲಿ ನನಗೆ ಆಬ್ವಿಯಸ್ಲಿ ಅಂದ್ರೆ ಅಷ್ಟು ರಶ್ ಅಲ್ಲಿ ದೇವ್ರ ಮುಂದೆ ಅದೆಲ್ಲ ಹೆಂಗಪ್ಪ ಅನ್ನೋದಿತ್ತು. ರೀಸೆಂಟ್ ಆಗಿ ನಮ್ಮ ಸೀರಿಯಲ್ ಆರ್ಟಿಸ್ಟ್ ಜೊತೆ ಹೋಗಿದ್ವಿ ಅಂಡ್ ಅವರು ಸೀರಿಯಲ್ ಕಾಸ್ಟ್ಯೂಮ್ ಅಲ್ಲೇ ಇದ್ರು. ಅವ್ರಿಬ್ಬರ ಜೊತೆಗೆ ಗರ್ಭಗುಡಿ ಕರ್ಕೊಂಡೋದ್ರು, ನಿಲ್ಸಿದ್ರು, ಅಮ್ಮನವ್ರದ್ದು ಬಳೆ ಕೊಟ್ಟು. ಯಾವುದೇ ಪ್ರಾಜೆಕ್ಟ್ ಆಗಿ I met beautiful people on set. Okay, it's almost been 8 years. We are friends. Okay. ಸೊ ಸೆಟ್ ಅಲ್ಲೇ ಮೀಟ್ ಆಗಿ ಅದೇ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಅದನ್ನ ರೆಕಗ್ನೈಸ್ ಮಾಡಿ ಅಪ್ರಿಷಿಯೇಟ್ ಮಾಡೋ ಮೈಂಡ್ ಸೆಟ್ ಇದೀವಲ್ಲ, ಸೊ ದ್ಯಾಟ್ಸ್ ಓನ್ಲಿ ವೆರಿ ನೈಸ್. ಆಲ್ಸೋ ನನಗೆ ಮಾತಾಡ್ತಾ ಒಂದು ನೆನಪಾಯ್ತು, ಅಂದರೆ ಇವಾಗ ನಮ್ಮ ಶೋ ಎಂಡ್ ಆಗ್ಬೇಕಾದ್ರೆ ಒಂದು ಕ್ರೆಡಿಟ್ಸ್ ಪಿಕ್ಚರ್ ಅನ್ನ ನಾನು ವರ್ಷನಿಗೆ ಕಳಿಸಿದೆ. ಅವ್ರು ಒಂದು ಪಿಕ್ಚರ್ ಬರುತ್ತೆ ಲಾಸ್ಟಲ್ಲಿ ಅವ್ರ ಟೀಮ್ ಜೊತೆ ಇರೋದು, ಅದನ್ನ ನೋಡಿ ಅವ್ರ ಸ್ಟೋರಿ ಕೂಡ ಹಾಕೊಂಡಿದ್ರು. ಲೈಕ್ ನಮ್ಮಮ್ಮ ಯಾರು ಅಂತ ಕೇಳಿದ್ರು, ನಿಮ್ಮ ಜೊತೆ ಮಾತಾಡಿದ್ರಲ್ಲ ವರ್ಷಿನಿ ಅವರೇ ಇವರು ಅಂತ ತೋರಿಸಿದೆ. ಆ ಮೂಮೆಂಟ್ ನೋಡಿದಾಗ ಹೆಂಗನ್ಸುತ್ತೆ ಅಂದರೆ ಫುಲ್ ಶೋ ಎಂಡ್ ಆಗಿದೆ, ಲಾಸ್ಟಲ್ಲಿ ಎಲ್ಲ ಕಾರ್ಡ್ಸ್ ಬರುವಾಗ ನಿಮ್ಮ ಟೀಮ್ದು ಒಂದು ಫೋಟೋ ಬರುತ್ತೆ ಅಲ್ವಾ, ಟೀಮ್ ಕ್ರಿಯೇಟಿವ್ ಟೀಮ್ ಅಂತ ಹೇಳಿ ನಿಮ್ಮ ಹೆಸರು ಬರುತ್ತೆ. ನೋಡಿದಾಗ ಹೇಗೆ ಅನ್ಸುತ್ತೆ? ಖುಷಿ ಅನ್ಸುತ್ತಾ? ಅದನ್ನ ಶೇರ್ ಮಾಡ್ಕೋತೀರಾ? ಅದನ್ನ ನೋಡಿದಾಗ ಸಖತ್ ಖುಷಿ ಆಗುತ್ತೆ. ಬಟ್ ಶೋ ಎಂಡ್ ಆಗ್ತಿರೋದು ಫುಲ್ ಬೇಜಾರಾಗುತ್ತೆ ಅಂತಲ್ಲ, ಲಿಟ್ರಲಿ ಅಳು ಬರುತ್ತೆ. ಮನೆ ಒಳಗೆ ಲೈಟ್ ಆಫ್ ಆದಾಗ ನಿಮ್ಗಳಿಗೆ ಎಷ್ಟು ಬೇಜಾರಾಗುತ್ತೋ ಅದಕ್ಕಿಂತ ಡಬಲ್ ಬೇಜಾರು ನಮಗ್ ಬೇಜಾರಾಗ್ತಿರುತ್ತೆ. ಲೈಕ್ ಫಾರ್ ದ ಫಸ್ಟ್ ಟೈಮ್ PCR ಲೈಟ್ ಆನ್ ಆಗುತ್ತೆ ಅವತ್ತು. ಅಲ್ಲಿ ಮನೆ ಒಳಗಡೆ ಲೈಟ್ ಆಫ್ ಆದಾಗ ಇಲ್ಲಿ PCR ಲೈಟ್ ಆನ್ ಆಗುತ್ತೆ. ಅಷ್ಟುವರೆಗೂ ಕತ್ಲಲ್ಲೇ ಕೆಲಸ ಮಾಡ್ತಿರ್ತೀವಿ ನಾವು PCR ಅಲ್ಲೆಲ್ಲ. ಸೊ ಲೈಟ್ ಆನ್ ಆದಾಗ ಅಷ್ಟೇ, ಇವತ್ತೇ ಲಾಸ್ಟು, ಇನ್ನ ನೆಕ್ಸ್ಟ್ ಇಯರ್ ವರ್ಗೂ ನಾವು ವೇಟ್ ಮಾಡ್ಬೇಕು ಇದಕ್ಕೋಸ್ಕರ ಅಂತ. ಬಟ್ ಆ ಕ್ರೆಡಿಟ್ ಸಿಕ್ಕಿದಾಗ, ಅಲ್ಲಿ ಕ್ರೆಡಿಟ್ ನೋಟ್ಸ್ ಹೋದಾಗ ಎಷ್ಟೊಂದು ಜನ ನಮಗ್ ಕಳಿಸ್ತಾರೆ ಫೋಟೋ ತೆಗೆದ್ಬಿಟ್ಟು, ನೀನ್ ಬಂದೆ ಅಂತ. ಸೊ ಅದೆಲ್ಲ ಸಖತ್ತು ಖುಷಿ ಅನ್ಸುತ್ತೆ. ಹೌದು, ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲರೂ ನಾವೇ ನೋಡ್ತಿರಲ್ಲ, ಫ್ರೆಂಡ್ಸ್ ಅದನ್ನ ಕ್ಯಾಪ್ಚರ್ ಮಾಡ್ಬಿಟ್ಟು ಸಿ ಅಂತ ಹೇಳಿ ಕಳಿಸ್ತಾರೆ ನೋಡು ಅಂತ. ಅವ್ರ ಫೀಲ್, ಅವ್ರಿಗೆ ಏನೋ ಪ್ರೌಡ್ ಫೀಲ್ ಆಗ್ತಾ ಇರುತ್ತಲ್ಲ. ನಾವು ಸೊ PCR ಅಂತ ನಾವು ಅವಾಗಿಂದ ಮಾತಾಡ್ತಾನೆ ಇದೀವಿ. ಲೈಕ್ ಮೀಡಿಯಾಲಿ ಇರೋರು ಗೊತ್ತು ವಾಟ್ ಇಸ್ ಅ PCR ಅಂಡ್ ಆ ಥರ. ವಾಟ್ ಎಕ್ಸಾಕ್ಟ್ಲಿ ಇಸ್ ಅ PCR? ಹೆಂಗಿರುತ್ತೆ? ಎಷ್ಟು ದೊಡ್ಡದಿರುತ್ತಾ, ಚಿಕ್ಕದಿರುತ್ತಾ? ಕ್ಯೂರಿಯಾಸಿಟಿ, ಅಲ್ಲಿ ಏನಾಗುತ್ತೆ? ದಟ್ಸ್ ಕಾಲ್ಡ್ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್, PCR. ಸೊ ಯಾವುದೇ ಒಂದು ಶೋ ಆಗೋದಿದ್ರೆ, ರಿಯಾಲಿಟಿ ಶೋ ಅಲ್ಲಿ ಎಲ್ಲ ಸ್ಟೇಜ್ ಮೇಲೆ ಏನ್ ನೋಡ್ತೀರಾ ಅದರದಷ್ಟು ಕ್ಯಾಮ್ರಾ, ಆಮೇಲೆ ಇವಾಗ ಆಡಿಯನ್ಸ್ ಲೆಟ್ಸ್ ಸೇ ಅವಾರ್ಡ್ ಶೋ, ಸೊ ಅಲ್ಲಿ ಕ್ಯಾಮ್ರಾ ನಿಮ್ಗಳನ್ನ ತೋರಿಸ್ತಿರುತ್ತೆ, ದೆಲ್ ಬಿ ಮಲ್ಟಿಪಲ್ ಕ್ಯಾಮ್ರಾ. ಸೊ ಅದು ಫುಲ್ ಕಂಟ್ರೋಲ್ ಆಗೋದು. ಆಂಕರ್ಗೆ ಅಲ್ಲಿಂದ ಟಾಕ್ ಬ್ಯಾಕ್ ಹೋಗುತ್ತೆ, ಆಮೇಲೆ ಕಮಾಂಡ್ಸ್ ಹೋಗುತ್ತೆ, ನೆಕ್ಸ್ಟ್ ಇದು ಹೋಗ್ತಿದೀವಿ, ನೆಕ್ಸ್ಟ್ ಅದು ಹೋಗ್ತಿದೀವಿ. LED ಇರುತ್ತೆ, ಸೌಂಡ್ ಇರುತ್ತೆ, LED ಅಲ್ಲಿ ಏನ್ ಡಿಸ್ಪ್ಲೇ ಆಗ್ಬೇಕು, ಸೌಂಡ್ ಯಾರ್ದು ಆಡಿಯೋ. ಇವಾಗ ಇಲ್ಲಿ ಒಬ್ರು ಕೂತಿರ್ತಾರೆ, ಆ ಆಡಿಯೋ ಆಚೆಗಡೆ ಲೀಕ್ ಆಗ್ಬಾರ್ದು, ಬರೀ ಆಂಕರ್ಗೆ ಬರಬೇಕು, ಇಲ್ಲ ಬರೀ ಇವ್ರಿಗೆ ಹೋಗ್ಬೇಕು. ಸೊ ಆ ಆಡಿಯೋ ಕಂಟ್ರೋಲ್ಸ್ ಇರುತ್ತೆ. ಅಂಡ್ ಮತ್ತೆ ಇನ್ನೊಬ್ರು ಯಾರೋ ಇರ್ತಾರೆ ಆರ್ಟಿಸ್ಟ್ಗಳು, ಸರ್ಪ್ರೈಸ್ ಎಂಟ್ರಿ, ಆ ಥರದ್. ಸೊ ದ ಕಂಪ್ಲೀಟ್ ಇವೆಂಟ್ ನೀವೇನ್ ಸ್ಟೇಜ್ ಅಲ್ಲಿ ನೋಡ್ತೀರಾ ಸಮರೈಸ್ ಮಾಡ್ಬೇಕು ಅಂದ್ರೆ PCR ಅಲ್ಲಿ ಕಂಟ್ರೋಲ್ ಇರುತ್ತೆ. ಅದೇ ದೊಡ್ಡ ಮನೆಗೆ ಬಂದ್ರೆ ಬೇರೆ ತರ ಇರುತ್ತೆ. ಎಲ್ಲ ಇಷ್ಟ ತುಂಬಾ ದೊಡ್ಡ ರೂಮ್ ಇರುತ್ತೆ, ಎಲ್ಲ ಕ್ಯಾಮೆರಾ ಇರುತ್ತೆ, ಎಲ್ಲರೂ ನೀವೆಲ್ಲರೂ ಫುಲ್ ಅಲ್ಲೆಲ್ಲ ಕಾಣಿಸ್ತೀರಾ. ಅದಕ್ಕೂ ಜಾಸ್ತಿ ನಾವು ಮಾತಾಡಬಾರ್ದು, ಸ್ವಲ್ಪ ಕ್ಯೂರಿಯಾಸಿಟಿ ಹಂಗೆ. Because each show completely different agbanka. Each show there are a lot of protocols which we have to follow. So direct agi ನಾವು crew members ಮನೆ ಒಳಗೆ ಹೋಗಂಗಿಲ್ಲ without any command. Lot of protocols. Other PCR is different. This PCR is totally different. So lot of ಅಂದ್ರೆ ತುಂಬಾನೇ ನಿಮ್ಗೆ ಅನ್ಸ್ಬಿಡುತ್ತೆ, ಏನಪ್ಪ PM ನ ಮೀಟ್ ಮಾಡಕ್ಕೂ ಇಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲ್ಲ, ಅಷ್ಟು. ಸೊ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ತುಂಬಾ ಡಿಫರೆನ್ಸ್ ಮಾಡಿರೋದಕ್ಕೆ ನಾನು ಅವಾಗಲೇ ಹೇಳ್ತಿದ್ದೆ ಅಲ್ಲ, ಯಾವತ್ತು ಏನೋ ಎರರ್ ಅಂತ ನಮಗೆ ಒಳಗಡೆ ಫೀಲ್ ಆಗಿಲ್ಲ. ದಟ್ಸ್ ಬಿಕಾಸ್ ಇಷ್ಟು ಪ್ರಾಸೆಸ್ ಇರೋದಕ್ಕೇನೆ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲಾನು ಸ್ಮೂತ್ ಅನ್ಸುತ್ತೆ, ಏನು ಆರಾಮಾಗಿ ಕಳಿಸ್ತಾರೆ ಅಂತ ನಮಗೆ ಒಳಗಡೆ ಅನಿಸ್ತಿರುತ್ತೆ. ಬಟ್ ಅಥವಾ ನೋಡೋರ್ಗೂ ಕೂಡ ಎವ್ರಿ ಡೇ ಎಪಿಸೋಡ್ಸ್ ಹೋಗ್ತಿರ್ಬೇಕಾದ್ರೆ ಯಾವತ್ತೂ ಬ್ರೇಕ್ ಆಗಿರಲ್ಲ ಅಥವಾ ಏನೂ ಆಗಿರಲ್ಲ, ಫುಲ್ ಫೈನ್ ಆ್ಯಂಡ್ ಫ್ಲೆಜ್ಡ್ ಆಗಿ ಹೋಗೋದು ಬಿಕಾಸ್ ಇಷ್ಟೊಂದು ಪ್ರೋಟೋಕಾಲ್ಸ್ ಇರೋದ್ರಿಂದ ಅಂತ ಅನ್ಸುತ್ತೆ. ಆ್ಯಂಡ್ ವಿಮೆನ್ಸ್ ಡೇ ಅಂತ ನಾವು ಶುರು ಮಾಡಿದ್ವಿ. ಆ್ಯಂಡ್
ಮಾತಾಡ್ತಾ ನೀವು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀರಿ ಅಂದರೆ ರೇಷಿಯೋ ತುಂಬ ಕಡಿಮೆ, ಅಂದರೆ ಸೆಟ್ಟಲ್ಲಿ ಗಂಡು ಮಕ್ಕಳು ಜಾಸ್ತಿ ಇರೋದು. ಬಟ್ ನಾವು ಸ್ಲೋಲಿ ಇಟ್ ಇಸ್ ಚೇಂಜಿಂಗ್ ಅಂತ. ಅಂದರೆ ಚಾಲೆಂಜಸ್ ಅಂತ ನಾವು ಮಾತಾಡ್ತಾ ಇದ್ರೆ ಟೈಮಿಂಗ್ ಅಂತ ಒಂದು ಮಾತು. ಅಪಾರ್ಟ್ ಫ್ರಮ್ ದ್ಯಾಟ್, ಆ್ಯಸ್ ಅ ವಿಮೆನ್ ಯು ಆರ್ ಇನ್ ದ ಸೆಟ್ ಅಂತ ಅಂದಾಗ ವಾಟ್ ಆರ್ ದ ಚಾಲೆಂಜಸ್ ದಟ್ ಯು ಹ್ಯಾವ್ ಫೇಸ್ ಆರ್ ಯು ಹ್ಯಾವ್ ಬೀನ್ ಫೇಸಿಂಗ್ ನೌ ಆಲ್ಸೋ? ಓಕೆ, ಸೊ ಬೇಸಿಕ್ಲಿ ನಾವು ಅಂದರೆ ಪೀರಿಯಡ್ ಅಂದರೆ ಯೂನಿವರ್ಸಲ್ ಪ್ರಾಬ್ಲಮ್ ಅದು ಇದು ಅನ್ಕೋಬೋದು. ಬಟ್ ಒಂದೊಂದ್ಸತಿ ಆ ಕಮಿಟ್ಮೆಂಟ್ ಇರುತ್ತೆ, ಇವತ್ತಿಂದ ಏನೋ ಹೋಗಬೇಕು ಆ್ಯಂಡ್ ಯು ಆರ್ ಇಟ್ಸ್ ಅಂಡರ್ ಯು ಅಂದಾಗ ನಾವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ನನ್ನ ಪೀರಿಯಡ್ಸ್ ಇದೆ, ಪೇನ್ ಇದೆ ಅಂತ ಎಲ್ಲ. ಸೊ ಐ ಮೀನ್ ಹುಡುಗಿರೆಲ್ಲರೂ ಹಂಗೇನಾ, ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಯಾಕಂದರೆ ದೇರ್ ಆರ್ ಅದರ್ ಗರ್ಲ್ಸ್ ವುಡ್ ಟೇಕ್ ಅಡ್ವಾಂಟೇಜ್ ಇನ್ ದ ನೇಮ್ ಆಫ್ ಪೀರಿಯಡ್ಸ್. ಬಟ್ ಆನೆಸ್ಟ್ಲಿ ತುಂಬ ಕಷ್ಟ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ನಾನು ವರ್ಕ್ ಮಾಡಬೇಕಾದ್ರೆ ದೇರ್ ವಾಸ್ ಒನ್ ಆಫ್ ಅವರ್ ಬಾಸ್ ವಾಸ್ ಎಕ್ಸ್ಟ್ರೀಮ್ಲಿ ವೆರಿ ಸ್ವೀಟ್. ಅವ್ರಿಗೆ ಗೊತ್ತಿತ್ತು ಆ್ಯಂಡ್ ಹೇಳ್ತಾರಲ್ಲ ಹುಡುಗಿರ್ದು ಪೀರಿಯಡ್ಸ್ ಎಲ್ಲ ಸಿಂಕ್ ಆಗುತ್ತೆ ಅಂತ. ಸೊ ಅದು ಇಡೀ ರೂಮ್ ಅಲರ್ಟ್ ಆಗಿರೋದು. ಒಬ್ಬಳದು ಸ್ಟಾರ್ಟ್ ಆದರೆ ನಾವು 14 ಜನ 14 ಜನ ಟೀಮಲ್ಲಿ 4 ಜನ ಹುಡುಗಿರು. ಸೊ ಎಲ್ಲರಿಗೂ ಗೊತ್ತಿತ್ತು, ಓ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟಿತ್ತು. ಬಟ್ ಈ ವಾಸ್ ದ ಸ್ವೀಟೆಸ್ಟ್ ಪರ್ಸನ್. ದಿನ ಸಂಜೆ ನಮಗೆ ಸ್ನ್ಯಾಕ್ಸ್ ತಂದು ಕೊಡೋದು, ಚಾಕ್ಲೇಟ್ಸ್ ತಂದು ಕೊಡೋದು, ವಾಟ್ ಡು ಯು ವಾಂಟ್, ಸ್ಪೆಷಲ್ ಊಟ, ಐ ವಿಲ್ ಟೇಕ್ ಯು ಅಂತೆಲ್ಲ ಈ ಥರದ್ದೆಲ್ಲ ಮಾಡ್ತಿದ್ರು. ದ್ಯಾಟ್ ಐ ಅಪ್ರಿಷಿಯೇಟ್. ಬಟ್ ಟಾಯ್ಲೆಟ್ಸ್ ಕ್ಲೀನ್ ಆಗಿರಲ್ಲ ನಮಗೆ. ಲೈಕ್ ಇವಾಗ ಆರ್ಟಿಸ್ಟ್ಗಳ ರೂಮಲ್ಲಿ ನಾವು ಹೋಗಿ ಕೇಳಕ್ ಆಗೋದಿಲ್ಲ ಸೇಮ್, ಅಥವಾ ಕ್ಯಾರವಾನಲ್ಲಿ ನಾವು ಕೇಳಕ್ ಆಗೋದಿಲ್ಲ. ಆ್ಯಂಡ್ ಹುಡುಗರೆಲ್ಲ ಇಟ್ಸ್ ಓಕೆ, ದೇ ಕ್ಯಾನ್ ಡೂ ಇಟ್ ಎನಿವೇರ್ ಅನ್ನೋ ಥರದ್ದಿರುತ್ತೆ. ಬಟ್ ನಮ್ಗೆ ಆ ಥರ ಆಗೋದಿಲ್ಲ. ದೇರ್ ಆರ್ ಸೋ ಮೆನಿ ಟೈಮ್ಸ್ ನಾನು 10 hours ಎಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಫಾರ್ ಮೀ ಟಾಯ್ಲೆಟ್ ಇಸ್ ವೆರಿ ಲೈಕ್ ಕ್ಲೀನ್ ಇರಬೇಕು, ಇಲ್ಲಾಂದ್ರೆ ನಾನು ಐ ವುಡ್ ಕಂಟ್ರೋಲ್ ಮೈ ಸೆಲ್ಫ್ ಅಂತ ಡಾಕ್ಟರ್ ಹತ್ರ ಬೈಸ್ಕೊಂಡು ಚೇಂಜ್ ಆಗಿದೆ. 10-12 hours ಐ ಹ್ಯಾವ್ ಕಾಟ್ ಆನ್ ಟು ಮೈ willpower for controlling my pee. I think this is one of the major issues. I mean ಬೇರೆದೆಲ್ಲ ಇದ್ದೇ ಇರುತ್ತೆ. ಇಂಡಸ್ಟ್ರಿಯಲ್ ಇದ್ದಾಳೆ ಅಂದರೆ ತುಂಬ ಜೋರ್ ಇರ್ತಾಳು ಹುಡುಗಿ, ಕ್ಯಾರೆಕ್ಟರ್ಲೆಸ್ ಇರ್ತಾಳು ಹುಡುಗಿ. ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್ ಇಸ್ ಗ್ರೌಂಡ್ ರಿಯಾಲಿಟಿ. ಅಂದರೆ ನಾವೇನು ಏಲಿಯನ್ಸ್ ಅಲ್ಲ. ಆ್ಯಂಡ್ ಅವ್ರು ಅದೊಂದು ಅಸಂಪ್ಷನ್ ಇರುತ್ತೆ ಹುಡುಗಿರಂದ್ರೆ, ಅಂದರೆ ಇವ್ರು ಯಾರ ಮಾತು ಕೇಳಲ್ಲ, ಇವ್ರು ಯಾರಿಗೂ ವ್ಯಾಲ್ಯೂ ಮಾಡೋದಿಲ್ಲ, ಅದಕ್ಕೆ ಇವ್ರು ಇಷ್ಟು ಅಂದರೆ 3 ಬಿಟ್ಟವರು. ಇಟ್ ಮೈಟ್ ಸೌಂಡ್ ಹಾರ್ಶ್, ಬಟ್ ಹೌದು, ಇದೆಲ್ಲ ಕೇಳ್ಪಟ್ಟಿದ್ದೀವಿ. ಇದು ಎಷ್ಟೇ ಹಾರ್ಶ್ ಆಗಿ ನಾವಿಲ್ಲಿ ಕುತ್ಕೊಂಡು ನಮ್ಮ ಬಾಯಲ್ಲಿ ಹೇಳಕ್ಕೆ ಹಾರ್ಶ್ ಅಂತ ಅನ್ಸಿದ್ರೆ, ಇದು ನಾವು ಬೇರೆಯವ್ರ ಬಾಯಲ್ಲಿ ಎಷ್ಟೊಂದು ಜನ ಮುಂದೆ ಕೇಳಿಸ್ಕೊಂಡಿರ್ತೀವಿ. ಎಷ್ಟೊಂದು ಸಲ ನಾವೇನೋ ಕೆಲಸ ಮಾಡಬೇಕು ಅಂತ ಅಂದಾಗ ಅವಳಿಗೆ ಗೊತ್ತಿಲ್ವಾ ಯಾವ ಕೆಲಸ. ಬಿಕಾಸ್ ಇನಿಷಿಯಲಿ ನಾನು ಕೆಲಸ ಮಾಡಬೇಕು, ಏನು ಕೆಲಸ, ಏನು ಆ್ಯಕ್ಟಿಂಗ್ ಮಾಡ್ತೀರಾ 2:30 ರಾತ್ರಿವರೆಗೂ ಅಂತ ಕೇಳಿರೋರು ಇದ್ದಾರೆ. ಸೊ ನೀವು ಆ ಥರದ್ದೇನಾದ್ರು ಶೇರ್ ಮಾಡ್ಕೋಬೇಕು ಅಂದರೆ, ನೀವು ಅವಾಗಲೇ ಹೇಳ್ತಾ ಇದ್ರಿ ಟೈಮಿಂಗ್ ಒಂದು ಮನೇಲೂ ಕಷ್ಟ ಆಗ್ತಿತ್ತು ಅಂತ. ಅಪಾರ್ಟ್ ಫ್ರಮ್ ದ್ಯಾಟ್, ನೀವು ಯು ಆರ್ ಅ ವಿಮೆನ್, ವಾಯು ಅಥವಾ ಈ ಸ್ಟೀರಿಯೋಟಿಪಿಕಲ್ ಲೈನ್ಸ್ ಕೆಲವು ಬರುತ್ತೆ, ಹೆಣ್ಮಕ್ಳು ಹಿಂಗೇನೆ ಅಂತ, ಆ ಥರದ್ದೇನಾದ್ರು? ಅಂದರೆ ನನಗೆ ಇಟ್ಸ್ ಬೀನ್ 4 years ನನ್ನ ಮದುವೆ ಆಗಿ. ಸೊ ನನಗೆ ಇವಾಗಲೂ ಹೇಳ್ತಾರೆ, ಇನ್ನೂ ಏನು ಕೆಲಸ ಮಾಡ್ತೀಯಾ, ಇಟ್ಸ್ ಹೈ ಟೈಮ್ ನೀನು ಮಗು ಮಾಡ್ಕೋಬೇಕು. ನನ್ನ ಗುರು ನನಗೆ ಇಲ್ಲದೆ ಇರೋ ಯೋಚನೆ ನಿಮಗೆ ಯಾಕೆ? ನಾನೇ ನನ್ನ ಗಂಡ ಆರಾಮಾಗಿದ್ದೀವಿ, ನಿಮಗೆ ಯಾಕೆ ಮಾಡ್ಕೊಳ್ಳೋ ಟೈಮಲ್ಲಿ ಮಾಡ್ಕೊತೀವಿ ನಾವು ಅಂತ. ಇಲ್ಲ ಇಷ್ಟು ಲೇಟಾಗೆಲ್ಲ ಬರ್ತೀಯಾ, ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ, ಯಾಕೆ ಅಂದರೆ ನಿಮ್ಮಿಬ್ರು ಮಧ್ಯಾಹ್ನ ಕಾನ್ವರ್ಸೇಷನ್ ಬಂದಿರಲ್ಲ ಅನ್ಸುತ್ತಲ್ಲ. ಹೌದು ನಿಜ. ಸೊ ಬಿಟ್ಬಿಡು ಕೆಲಸ, ಏನಕ್ಕೆ ಇಷ್ಟು ಕಷ್ಟಪಡಬೇಕು ನೀನು, ನೋಡು ಹೆಲ್ತ್ ಎಲ್ಲ ಹಾಳಾಗುತ್ತೆ, ಆಮೇಲೆ ಫ್ಯೂಚರಲ್ಲಿ ನಿನಗೆ ಪ್ರಾಬ್ಲಮ್ ಆಗುತ್ತೆ, ಮಗು ಮಾಡ್ಕೊಳ್ಳೋಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಂದರೆ ಹುಡುಗಿಯರ ಒಂದು ದೊಡ್ಡ ಅಚೀವ್ಮೆಂಟ್ ಅಂದರೆ ಲೈಫಲ್ಲಿ ಮಗು ಮಾಡ್ಕೊಳ್ಳೋದು ಅದೊಂದೇನಾ ಅಂತ ನನಗೆ ಅನಿಸ್ತಾ ಇರುತ್ತೆ. ಸೊ ಅದೊಂಥರ ನನಗೆ ಇವಾಗೆಲ್ಲ ತುಂಬ ಬರ್ತಾ ಇದೆ. ಒಂದಾಯ್ತಂದ್ರೆ ಇನ್ನೊಂದು ಯಾವಾಗ ಸೊ ಇದು ನೆವರ್ ಎಂಡಿಂಗ್ ಅನ್ಸುತ್ತೆ ಈ ಥರದ್ದೆಲ್ಲ. ಮುಂಚೆ ಎಲ್ಲ ನಾನು ತುಂಬ ರಿಯಾಕ್ಟ್ ಮಾಡಿಬಿಡ್ತಿದ್ದೆ. ಆಮೇಲೆ ನನ್ನ ಹಸ್ಬೆಂಡು ರಿಯಾಕ್ಟ್ ಮಾಡೋ ನೆಸೆಸಿಟಿ ಇಲ್ಲ, ನಾನು ಕ್ವಶನ್ ಮಾಡ್ತೀನ, ಯು ಹ್ಯಾವ್ ಟು ರಿಯಾಕ್ಟ್. ನನ್ನ ಫ್ಯಾಮ್ಲಿ ಅಥವಾ ನಿಮ್ಮ ಫ್ಯಾಮ್ಲಿ ಕೇಳ್ತಾರ, ನೀವು ರಿಯಾಕ್ಟ್ ಮಾಡಬೇಕು. ಯಾರೋ ಥರ್ಡ್ ಪರ್ಸನ್ ಬಂದು ಕೇಳಿದಾಗ ರಿಯಾಕ್ಟ್ ಮಾಡೋ ನೆಸೆಸಿಟಿ ಇಲ್ವೇ ಇಲ್ಲ, ಅದನ್ನ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೀವು ಅಂತ. ಸೊ ಇವಾಗ ಐ ಹ್ಯಾವ್ ಸ್ಟಾರ್ಟೆಡ್ ಟು ಇಗ್ನೋರ್ ಅದನ್ನೆಲ್ಲ. ಅಂದ್ರೆ ಬಿಕಾಸ್ ಕೆಲವ್ರಿಗೆ ಅರ್ಥ ಮಾಡ್ಸಕ್ಕಂತೂ ಆಗಲ್ಲ, ಅಥವಾ ನಮ್ಮ ಟೈಮ್ ನಮ್ಮ ಎನರ್ಜಿನೇ ವೇಸ್ಟ್ ಆಗುತ್ತೆ. ನಾವು ಅವ್ರಿಗೆ ಉತ್ತರ ಕೊಟ್ಟು ಅವ್ರಿಗೆ ಸಮಜಾಯಿಷಿ ಕೊಟ್ಟು ದಿಸ್ ಇಸ್ ಲೈಫ್, ದಿಸ್ ಇಸ್. ಸೊ ಹುಡುಗಿರು ಯಂಗ್ ಆಗಿರೋರು ಫಸ್ಟ್ ಟೈಮ್ ಕೆಲ್ಸಕ್ಕೆ ಬರ್ತಿದ್ದಾರೆ ಅಂದಾಗ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಕ್ಯಾನ್ ಟೇಕ್ ಅಡ್ವಾಂಟೇಜಸ್.
So how you deal with it, that's why I told young people bandaga we would like to protect them. So this is there. I wouldn't say idu ella field allu ide hang nodidre MNC nallu ide ella kade Exactly. So it depends on you how you handle it. You want to go with the flow or you want to be Draw your lines. draw your lines, stick on to your ethics, but these things will be there. So inside the industry, outside the industry, everywhere, in our country and outside other countries, everywhere it is there. But it's very important to be vocal about all these things. So even I have faced all of these things initially. So now as we know, we have experience with a lot of things. We know how to deal with You've been in whom the and- industry for a long time. yeah. But initially, there are a lot of girls who has walked out of the industry because of all this. So ಅಂದರೆ ಇನಿಷಿಯಲಿ ಬರ್ಬೇಕಾದ್ರೆ ಲೈಕ್ ಏನೋ ಒಂದು ನಮ್ಮ ಕನಸು ಇಟ್ಕೊಂಡು ಬಂದಿರ್ತೀವಿ. ಅಫ್ಕೋರ್ಸ್ ಇವಾಗ ಕಾಸ್ಟಿಂಗ್ ಕೌಚ್ ಅಂತ ಇರ್ಬೋದು, ನೀವು ಹೇಳ್ದಂಗೆ ಅದು ಟೆಕ್ನಿಕಲಿ ನೀವು ಕೆಲಸ ಮಾಡೋರ್ಗೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಆ್ಯಂಡ್ ನಾವು ಮೀಡಿಯಾ ಇರೋದ್ರಿಂದ ನಮ್ಮ ಎಕ್ಸ್ಪೀರಿಯನ್ಸಸ್ ತೆರೆ ಮೇಲೆ ಬರುತ್ತೆ. ಎಷ್ಟೊಂದು IT ಕಂಪನೀಸ್ ಆಗಿರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ಸಲ್ಲೂ ಇದು ನಡೀತಾ ಇರುತ್ತೆ. ಸಿನ್ಸ್ ದೇ ಆರ್ ನಾಟ್ ಇನ್ ದ ಮೀಡಿಯಾ ಅಥವಾ ಅವ್ರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಳಕ್ಕೆ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಸ್ ಸಿಕ್ಕಿರಲ್ಲ, ಅದು ಹೊರಗೆ ಬಂದಿರಲ್ಲ ಹೊರತು ಅಲ್ಲಿಲ್ಲ ಅಂತ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ. ಸೊ ನಾವೇನೋ ಒಂದು ಕನಸು ಅಂತ ಇಟ್ಕೊಂಡು ಬಂದಾಗ ಯೂಶ್ವಲಿ ಓಕೆ ಏನು ಹೀಗೆ ಇರಬೇಕಾ ಅನ್ನೋ ಒಂದು ಭಯ ಇರುತ್ತೆ. ಇಂಡಸ್ಟ್ರಿ ವರ್ಕ್ ಆಗೋದೇ ಹಿಂಗೇನಾ ಅಂತ ಅನಿಸುತ್ತೆ, ಬಿಟ್ಟು ಹೋಗ್ಬಿಡೋದ ಅಂತ ಅನಿಸುತ್ತೆ. ಬಿಟ್ಟು ಹೋದರೆ ನಾವು ಇಷ್ಟು ಕಷ್ಟಪಟ್ಕೊಂಡು ಕನಸು ಇಟ್ಕೊಂಡು ಬಂದಿದ್ವಿ, ಅದೆಲ್ಲ ಇಟ್ ಆಲ್ ಸ್ಟ್ಯಾಟರ್ ಅಂತ ಅನಿಸುತ್ತೆ. ಆ ಥರದ ಮೂಮೆಂಟ್ಸ್ ನಿಮಗಾಗಿದೆಯಾ? ಆರ್ ಆ್ಯಂಡ್ ದೇರ್ ವಿಲ್ ಬಿ ಅ ಲಾಟ್ ಆಫ್ ಯಂಗ್ ಗರ್ಲ್ಸ್ ವಿಲ್ ಬಿ ವಾಚಿಂಗ್ ದಿಸ್, ಐ ಆಮ್ ಶೋರ್. ಅವ್ರ ತಲೆಯಲ್ಲೂ all of these thoughts will be there. What would you like to say to them? So before there were no much rules and regulations as a company also for women ge itara enaru harassment agtide andaga. Now if we see, there are lot of rules and regulations in all the media companies, in all the production house. So now if I say it is very safe. When we started, we have faced something like this. ಆವಾಗ ನಾವು ಹೋಗಿ ಹೇಳಿದ್ರು ಯಾರಿಗೆ ಹೇಳಬೇಕು ಅಂತ ಗೊತ್ತಿರಲಿಲ್ಲ, ಯಾರಿಗೆ ಮೇಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಹೌ ಡು ವಿ ಟೇಕ್ ಇಟ್ ಫಾರ್ವರ್ಡ್ ಇಫ್ ವಿ ಹ್ಯಾವ್ ಟು ಕಂಪ್ಲೇನ್ ಅಬೌಟ್ ಅ ಸರ್ಟನ್ ಪರ್ಸನ್ ಅಂತಂದರೆ ಹೌ ಡು ವಿ ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ನಮ್ಗೆ ಐಡಿಯಾ ಇರಲಿಲ್ಲ. ಬಟ್ ನಾವು ಇಫ್ ಯು ಸ್ಟೆಪ್ ಇನ್ ಟು ದ ಇಂಡಸ್ಟ್ರಿ, ದೆರ್ ಆರ್ ಲಾಟ್ ಆಫ್ ಹೆಲ್ಪ್ ಫ್ರಮ್ ಆಲ್ ದ ಪಾಸಿಬಲ್ ಪ್ಲೇಸಸ್. ಯು ಕ್ಯಾನ್ ಜಸ್ಟ್ ಪುಟ್ ಅ ಮೇಲ್, you need not mention your name, anything. You just have to mention what has happened to you, and the other things will be taken forward. But when we started, it was a different thing. ಅಂಡ್ ಅದೊಂದು ಭಯ ಇರೋದು. ಭಯ ಓಕೆ ಇರೋದು. ಹೇಳ್ಬಿಟ್ರೆ ಇವ್ರು ನಮ್ಮನ್ನ ಕೆಲ್ಸದಿಂದ ತೆಗ್ದ್ಬಿಡ್ತಾರ, ನಾಳೆ ದಿನ ಕರಿಯಲ್ವಾ ಬೇರೆಯವರು, ಅದೊಂದು ಭಯದಿಂದಾನೇ ಇರ್ತಾ ಇದ್ವಿ. ಬಟ್ ಇವಾಗ ಸಖತ್ ಚೇಂಜ್ ಆಗಿದೆ. Now it is a safe Yes. Now it is safe, anybody Very can safe. come. ಇವಾಗ ಅಲ್ಲಿ ಸೇಫ್ ಇಲ್ಲ ಅಂದ್ರೂ ಇದೆಯಲ್ಲ ಇನ್ಸ್ಟಾಗ್ರಾಮ್, ಒನ್ ಕ್ಲಿಕ್ ಇನ್ಸ್ಟಾಗ್ರಾಮ್ ಲೈವ್ ಹೋಗ್ಬಿಡು. ಲೈವ್ ಹೋಗ್ಬಿಡ. ಐ ನೋ, ಬಟ್ ಅದ್ ಮಾಡಕ್ಕೂ ನೀವು ಹೇಳ್ದಂಗೆ ಎಲ್ಲಿ ನಮ್ಮನ್ನ ಕೆಲಸದಿಂದ ತೆಗೆದುಕೊಡ್ತಾರೆ ಅಥವಾ ನಾವು ನೆಕ್ಸ್ಟ್ ನಮಗೆ ಆಪರ್ಚುನಿಟಿ ಸಿಗಲ್ವೋ, ಅದು ಎಲ್ಲ ಯು ಶುಡ್ ಬಿ ಕರೇಜಿಯಸ್ ಅಂಡ್ ಆಲ್ಸೋ ಸ್ಮಾರ್ಟ್ ಅನ್ಸುತ್ತೆ. ಇಟ್ಸ್ ಇಂಡಸ್ಟ್ರಿ, ಎನಿಬಡಿ ಹೂ ಎವರ್ ಅಂದರೆ ಯಾವುದೇ ಹುಡುಗಿ ಯಾರೇ ಬರಬೇಕು ಅಂತ ಒಂದೇ ಇದ್ದಿದ್ರೆ ಬಿ ವೋಕಲ್, ಬಿ ಬ್ರೇವ್ ಇಷ್ಟೇ. Brave is something. Fight for your rights, stand for yourself. ಬ್ರೇವ್ ಆಗಿಲ್ಲ ಅಂದ್ರೆ ಏನೂ ಇಲ್ಲ, ಧೈರ್ಯನೇ ಇಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ? ಧೈರ್ಯ ಇದ್ರೇನೆ ಎಲ್ಲ ಬರೋದು. ಸೊ ಧೈರ್ಯ ಒಂದಿದ್ರೆ ಸಾಕು, ಮಾತಾಡಬೇಕು. ಬಿ ಬ್ರೇವ್ ಅಂಡ್ ಬಿ ವೋಕಲ್. ನೈಸ್. ಆ್ಯಂಡ್ ಫಿಮೇಲ್ ಫ್ರೆಂಡ್ಶಿಪ್ಸ್ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ. ಬಿಹೈಂಡ್ ದ ಸೀನ್ಸ್ ಎಲ್ಲ ನಾವು, ನನಗೆ ಆ್ಯಕ್ಚುಲಿ ನೋಡೋಕೆ ಇಷ್ಟ ಆಯ್ತಾ, ಈ ಒಂದು ಸಿನಿಮಾ ಶೂಟಿಂಗ್ ಆದಾಗ್ಲೂ ನೆಟ್ಫ್ಲಿಕ್ಸಲ್ಲಿ ಇವಾಗ ರಿಲೀಸ್ ಮಾಡ್ತಿರ್ತಾರೆ ಗೊತ್ತಾ, ಬಿಹೈಂಡ್ ದ ಸೀನ್ಸ್. ಅದನ್ನ ನೋಡಕ್ ನನ್ಗೆ ಇಷ್ಟ. ಸೊ ನಿಮ್ಮ ಬಿಹೈಂಡ್ ದ ಸೀನ್ಸ್ ಹೆಂಗಿರುತ್ತೆ ಅಂದ್ರೆ ಫನ್ನಿ ಮೂಮೆಂಟ್ ಅಥವಾ ಆ ಥರದ? ಸೊ ಬಿಹೈಂಡ್ ದ ಸೀನ್ಸ್ ಅಂದ್ರೆ ನಾವು ಅಷ್ಟು ಇವಾಗ ಯಾವುದೋ ಒಂದು ದೊಡ್ಡ ಇವೆಂಟ್ ಆಗಿ ಮುಗ್ದಿರುತ್ತೆ. ಆಕ್ಚುಲಿ ನಿಮ್ ಪರ್ಫಾರ್ಮೆನ್ಸ್ ನಾವೆಲ್ಲ ಕೂತು ಆ ತರ ಲೈಕ್ ಶೂಟ್ ಮುಗ್ದಿರೋದೇ, ಲೈಕ್ ಇವರು ಪ್ರೀ ಶೂಟ್ ಅಂತ ಮೂರ್ ಸರಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮತ್ತೆ ಶೋ ಆದ್ಮೇಲೆ ಅದೇ ಕಾಸ್ಟ್ಯೂಮ್ ಅರ್ಧ ರಾತ್ರಿಯಲ್ಲಿ. ಸೊ ನಾವೆಲ್ಲ ಅದಕ್ಕೋಸ್ಕರ ಕಾಯ್ತಿರ್ತೀವಿ, ಅಂದ್ರೆ ಫುಲ್ ಸತ್ತಿ ಎಣೆ ತರ ಆಗಿರ್ತೀವಿ. ಬಟ್
ಪ್ಯಾಚ್ ವರ್ಕ್ ಶೂಟ್ಸ್ ಆ ಥರದ್ದೇನೋ ಇರುತ್ತೆ, ಅಂದ್ರೆ ಎಷ್ಟೊಂದು ಮಿಸ್ ಆಗಿರುತ್ತೆ ಅದೆಲ್ಲ ಲಾಸ್ಟ್ ಅಲ್ಲಿ ಮಾಡ್ಕೊಂತೀವಲ್ಲ, ಆಗ ನಮ್ದು group ಇದೆ, ಎಲ್ಲ ಕಾಯ್ತಿರ್ತೀವಿ, ಇವಾಗ ಅವ್ರು ಇಲ್ಲ ಅಂದ್ರೂ ಕರಿತೀವಿ, ಇಷ್ಟೊಂದು ಮುಗಿಯುತ್ತೆ ನೀವು ಬನ್ನಿ ಅಂತ. ಸೊ ಎಲ್ಲ ಕುತ್ಕೊಂಡು ವಿಲ್ ಬಿ ಚೇರಿಂಗ್ ಪ್ಯಾಚ್ ಶೂಟ್ಸ್ಗೆಲ್ಲ, ಹೋಸ್ಟ್ಗಳಿಗೆ, ನಿಮ್ ಪರ್ಫಾರ್ಮೆನ್ಸ್ಗೆಲ್ಲ ನಾವು ನಿಂತ್ಕೊಂಡು ಫುಲ್ ಆ ಥರದ್ದು. ಇಟ್ಸ್ ಐ ಥಿಂಕ್ ಇಟ್ಸ್ ಎವ್ರಿಥಿಂಗ್ ಕಮಿಂಗ್ ಟುಗೆದರ್, ಅಂದ್ರೆ ಎಂಡ್ ಆಯ್ತು, ಚೆನ್ನಾಗಾಯ್ತು, ಸದ್ಯ ಎಲ್ಲ ಮುಗೀತು. ಅಂಡ್ ಇವ್ರು ಹೇಳಿದ ಇಷ್ಟು ಆಗೋದು ಬೆಳಗ್ಗೆ 4 ಗಂಟೆಗೆ ಅಥವಾ 3:30ಗೆ. ಅಂಡ್ ಅದಾಗಿದ ತಕ್ಷಣ ನಾವೇನ್ ಮನೆಗೆ ಹೋಗ್ಬಿಡಲ್ಲ, ನಾವು ಪಾರ್ಟಿ ಎಲ್ಲ ಮುಗಿಸಿ ಎಲ್ಲರೂ ಬೆಳಗ್ಗೆ ವಾಕಿಂಗ್ಗೆ ಹಾಲ್ ತಗೊಳಕ್ ಬರ್ತಿರ್ತಾರೆ, ಅವಾಗ ನಾವು ಮನೆಗೆ ಅವಾಗ ನಾವ್ ಹೋಗ್ಬಿಟ್ಟು ಎಲ್ಲೋ ರೋಡ್ ಸೈಡ್ ಅಲ್ಲಿ ಕಾಫಿ ಟೀ ಸಿಕ್ಕಿದ್ರೆ ದೋಸೆ ಗೀಸೆ ತಿನ್ಕೊಂಡು ಅವಾಗ ಮನೆಗೆ ಅದು ಪಾರ್ಟಿ. ಅಂಡ್ ನೀವು ಮನೆಯಲ್ಲಿ ಅಂದ್ರೆ ಇವಾಗ ದೊಡ್ಡ ಮನೆ ಅಂದ್ರೆ ಎಷ್ಟೊಂದು ಒಂದೊಂದು ಒಕೇಶನ್ ಅಲ್ಲಿ ನಿಮ್ ಫ್ಯಾಮಿಲಿ ಕಡೆಯಿಂದ ಒಂದಷ್ಟು ಊಟ ತಿಂಡಿ, ನಮಗೂ ಆಕ್ಚುಲಿ ಬಾಯಿ ಸತ್ತೋಗಿರುತ್ತೆ ರುಚಿ, ಇಷ್ಟು ಲಿಮಿಟೆಡ್ ಫುಡ್ ತಿಂದು. ಸೊ ಯಾರ್ ಅಂಡ್ ಪೇರೆಂಟ್ಸ್ ಆರ್ ಆಕ್ಚುಲಿ ಸ್ವೀಟ್. ಒಂದಷ್ಟು ಫ್ಯಾಮಿಲೀಸು ನಿಮ್ಗೂ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ಇದ್ದೀರಾ, ಏನ್ ಕಳಿಸ್ಲಿ, ದೇ ಟೇಕ್ ದಟ್ ಇಂಟ್ರೆಸ್ಟ್ ಅಂಡ್ ಕನ್ಸರ್ನ್, ಕಳಿಸ್ತಾರೆ. ಆವಾಗ ಬಕ್ಕ ಪಕ್ಷಿಗಳ ತರ ಆ ಊಟದ ಮೇಲೆ ಬಿದ್ದಿರ್ತೀವಿ. ಈ ತರದ್ದು ಎಲ್ಲ ಇರುತ್ತೆ. ಅಂಡ್ ಆಕ್ಚುಲಿ ಒಂದೊಂದ್ಸತಿ ತುಂಬಾ ವರ್ಷದಿಂದ ಸುದೀಪ್ ಸರ್ ಮಾಡಿರೋದು ಕೂಡ ನಮ್ಗೆ ಲಕ್ಕಿಲಿ ನಮ್ ಬಾಸ್ ಒಬ್ರಿದ್ರು, ಅವ್ರಿಗೆ ಕೊಡ್ತಿದ್ರು ಅವ್ರು ಮಾಡೋ ಡೆಸರ್ಟ್ಸ್ ಎಲ್ಲ. ಸುದೀಪ್ ಸರ್ ಅವ್ರಿಗೆ ಕೊಡ್ತಿದ್ರು. ಅಂಡ್ ಅವರು ಪಾಪ ಮಕ್ಳಿದ್ದಾರೆ, ವಿ ವರ್ 24-25 ಅವಾಗ. ಸೊ ಅವ್ರು ನಮ್ಮನ್ನ ಮಕ್ಳ ತರನೇ ಟ್ರೀಟ್ ಮಾಡ್ತಿದ್ರು. ಬಂದ್ರೋ ಮಕ್ಳ, ಸುದೀಪ್ ಸರ್ ಇದು ಕಳ್ಸಿದಾರೆ ಕ್ಯೂಟ್ ಬಾಸ್, ಎವ್ರಿಬಡಿ ನಮ್ಮ ಮಕ್ಳ ಅಂತಾನೆ ಕರಿತಿದ್ರು, ಐಸ್ ಕ್ರೀಮ್ ಕೊಡಿಸ್ತಿದ್ರು, ಈ ತರದ್ದೆಲ್ಲ. ಸೊ ಇವ್ರಿಬ್ರು ಬೇರೆ ರೂಮ್ ಅಲ್ಲಿ ಇದ್ರು, ನಾವು ಕರಿತಿದ್ವಿ, ಸರ್ ಇದು ತೆಗ್ದಿದ್ದಾರೆ ಬನ್ನಿ 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 ಅಂತ. ಸೊ ಆ ಟೈಮಲ್ಲೆಲ್ಲ ಅಂಡ್ ಇಟ್ಸ್ ಸ್ಪೆಷಲ್ ಅಲ್ಲ, ನಾಟ್ ಎವ್ರಿ ಒನ್ ಗೆಟ್ಸ್ ಟು ಈಟ್ ವಾಟ್ ಸುದೀಪ್ ಸರ್ ಮೇಕ್ಸ್. ಸೊ ಆ ತರದ್ದೆಲ್ಲ ಪಾಪ ಥ್ರೂ ಆರ್ ಬಾಸ್ ನಾವು ತಿಂದಿದ್ದೀವಿ. ಅಂಡ್ ಆಲ್ಸೋ ಅದು ನಮ್ಮಲ್ಲಿರೋ ಯೂನಿಟಿ. ಇವಾಗ ಒಬ್ರು ಏನಾದ್ರು ತಂದ್ರೆ ಅಥವಾ ಒಬ್ರಿಗೆ ಏನಾದ್ರು ಸಿಕ್ಕಿದ್ರೆ ನಾವು ಒಬ್ರೇ ಕುತ್ಕೊಂಡು ತಿನ್ನಲ್ಲ, ಎಲ್ಲಾರನ್ನೂ ಕರಿತೀವಿ. ಸೊ ಎಲ್ಲರೂ ಬಂದು ಒಟ್ಟಿಗೆ ಅದ್ ಒಂದೇ ಮನೆ ಆಗ್ಬಿಟ್ಟಿದೆ. ಹೌದು, ಅದ್ 1 ಸ್ಪೂನ್ ಸಿಕ್ಕಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಎಲ್ರು ತಿಂದ್ರು ಅನ್ನೋ ಒಂದ್ ಖುಷಿ ಇರುತ್ತೆ, ಮಜಾ ಮಾಡ್ತಿರ್ತೀವಿ. ಆ BTS ಅದೇ ಮುಗಿವಾಗ ನಾನು ನಿಮ್ ಕೆಲವು ವಿಡಿಯೋಸ್ ನೋಡಿದೀನಿ, ಹಾಡ್ತಿರ್ತೀರಾ, ಲಾಸ್ಟ್ ಅಲ್ಲಿ ಒಂದ್ ಕ್ಯಾಮ್ರಾ ಒಂದ್ ಕಡೆ ಇಟ್ಬಿಟ್ಟು ಯು ವಿಲ್ ಸಿಂಗ್, ಯು ವಿಲ್. ಹೌದು, ಇಲ್ಲ ರೀ, ನಾನು ಬೆಂಗಳೂರವ್ರೆ. ಓಕೆ, ಪೀಪಲ್ ಬೆಂಗಳೂರಲ್ಲಿ ಒಳ್ಳೆ ಹುಡುಗರಿದ್ದಾರೆ, ಬನ್ನಿ ಸೆಟ್ ಮಾಡ್ಕೊಡ್ತೀನಿ, ಬನ್ನಿ ಬನ್ನಿ ಅಂತೀನಿ. ಪಾಪ ಅವ್ರಿಗೆ ಇದುವರೆಗೂ ಒಂದು ಹುಡುಗನ ಫೋಟೋನು ಕಳಿಸಿಲ್ಲ ನಾನು. ಅಂಡ್ ಕಂಟೆಸ್ಟೆಂಟ್ಸ್ ಅಲ್ಲೂ ನಾವು ಹುಡುಕ್ತಾ ಇರ್ತೀವಿ, ಯಾವ ಹುಡುಗ ಚೆನ್ನಾಗಿದ್ದಾರೆ, ಫೇವ್ರೆಟ್ಸ್, ನಮಗೂ ಫೇವ್ರೆಟ್ಸ್ ಆಮೇಲೆ ಯಾರಾದ್ರೂ ಎಲಿಮಿನೇಟ್ ಆಗೋರು, ಛೇ ನನ್ನ ಹುಡುಗ ಹೊಟ್ಟೋದ್ಲು, ಇನ್ ಯಾರನ್ನ ನೋಡ್ಬೇಕು ನಾವು ಒಳಗಡೆ ಜಗಳ ಆಡ್ತಿರ್ತೀವಿ ಅಂತ ಅನ್ಕೊಳ್ಳಿ. ಲೈಕ್ ಏನೋ ವಿಷಯಕ್ಕೆ ಒಂದು ಫಾರ್ ಇರುತ್ತೆ, ಅಗೇನ್ಸ್ಟ್ ಇರುತ್ತೆ, ನಿಮ್ ಫೇವ್ರೇಟ್ಸ್ ಇರ್ತಾರೆ, ನೀವು ಬ್ಯಾಕ್ ಸ್ಟೇಜ್ ಅಲ್ಲಿ ನೀವು ಅದೇ ತರ ಇಲ್ಲ ನೀವು ಏನು ಇಲ್ಲ ಅವರೇ ಮಾಡಿದ್ ತಪ್ಪು, ಇವರೇ ಮಾಡಿದ್ ಸರಿ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಆಮೇಲೆ ಇರು ಬೆಟ್ಟ 1000 ರೂಪಾಯಿ ಬೆಟ್ಟ, ಸರಿ ನಡಿ PCR ಹೋಗ್ಬಿಟ್ಟು ನೋಡಿ ಯಾರು ತಪ್ಪು ಅಂತ ಬೆಟ್ಸ್ ಕಟ್ತೀವಿ. 100 ರೂಪಾಯಿ 1000 ರೂಪಾಯಿ ಬೆಟ್ಸ್ ಕಟ್ಟಿ ಇಲ್ಲಿ ನಡೀತಿರೋದ್ ಜಗಳ. ಅಲ್ಲಿ ಬೆಟ್ ಮುಗಿಯೋವರೆಗೂ ಇರಲ್ಲ. ಒಟ್ನಲ್ಲಿ ಯಾರು ಕರೆಕ್ಟ್ ಯಾರು ತಪ್ಪು ನೋಡ್ಸ್ಬಿಟ್ಟೆ ಆಮೇಲೆ ದುಡ್ಡು ಇಸ್ಕೊಂಡು ಸರಿ ಟಾಟಾ ಬೈ ಬೈ. ಆಮೇಲೆ ಅದನ್ನ ನಾವ್ ಮರ್ತಿರಲ್ಲ, ಅವತ್ತು ಅವ್ರ ಹಂಗ್ ಮಾಡಿದ್ರಲ್ಲ ಅವ್ರಿಗೆ, ಅದಕ್ಕೆ ಅವ್ರಿಗೆ ಇವತ್ತಿನ ಆಯ್ತು. ವೆರಿ ಕ್ಯೂಟ್. ಆ್ಯಂಡ್ ಆಲ್ಸೋ ಯು ವಿಲ್ ಬಿ ವರ್ಕಿಂಗ್ ವಿತ್ ಅ ಲಾಟ್ ಆಫ್ ಸೆಲೆಬ್ರಿಟೀಸ್. ಅವ್ರನ್ನ ಕರೆಸ್ತಿರ್ತೀರ ಎಷ್ಟೊಂದ್ಸಲಿ, ಅವರಿಗೆ ಅವ್ರ ವೈಫ್ ಕರೆಸೋದು ಅಥವಾ ಅವ್ರ ಆ್ಯನಿವರ್ಸರೀಸ್ ಪ್ಲ್ಯಾನ್ ಮಾಡಿರ್ತೀರಾ, ಈ ಥರದ್ದೆಲ್ಲ ಮಾಡಿರ್ತೀರಾ. ನೀವು ಯಾವಾಗಾರು ಓ ವಾವ್ ನಾನು ಇವತ್ತು ಇವ್ರನ್ನ ಮೀಟ್ ಮಾಡ್ತೀನಿ ಅಂತ ಸ್ಟಾರ್ ಸ್ಟ್ರಕ್ ಥರ ಆಗಿದ್ದು ಅದೆಲ್ಲ ಆಗಿದೆಯಾ?
ನಾನು ಯೂಶ್ವಲಿ ಯಾವ ಸೆಲೆಬ್ರಿಟೀಸ್ ಜೊತೆನೂ ನಾನು ಫೋಟೋಸ್ ತೊಗೊಳಲ್ಲ. ನಮ್ಮ ಮನೆಯೆಲ್ಲ ಹೇಳ್ತಾ ಇರ್ತಾರೆ, ಯಾಕೆ ತೊಗೊಳಲ್ಲ ನೀನು ವರ್ಕ್ ಮಾಡ್ತಿದ್ಯಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ. ಸೊ ಆ ಥರ ನಂಗೆ ಉಪೇಂದ್ರ ಸರ್ ಅಂದರೆ ಸಖತ್ ಇಷ್ಟ. ಉಪೇಂದ್ರ ಸರು ಆಮೇಲೆ ರಾಜ್ಬಿ ಶೆಟ್ಟಿ ಅಂದರೆ ಸಖತ್ ಇಷ್ಟ ನನಗೆ. ಸೊ ನಾನು ಉಪೇಂದ್ರ ಸರ್ ಯಾವುದೋ ಒಂದು ಶೋಗೆ ಬಂದಾಗ ನಮ್ಮ PR ಹತ್ರ ಹೇಳಿದೆ, ನಂಗೆ ಅವ್ರ ಹತ್ರ ಫೋಟೋ ಬೇಕೇ ಬೇಕು ಅಂತ. ಆಮೇಲೆ ಅವರು ಕರ್ಕೊಂಡು ಹೋಗಿ ಎಲ್ಲ ಗುಂಪಲ್ಲಿದ್ದರು, ಅಲ್ಲೇ ಸರ್ ಟೀಮ್ ಅವರು ಅಂತ ಹೇಳಿ. ಅವಾಗಂತೂ ನಾನು ಎಷ್ಟು ಜನಕ್ಕೆ ಆ ಫೋಟೋ ಕಳಿಸಿದ್ದೀನಿ ಅಂದರೆ, ನಾನು ಉಪೇಂದ್ರ ಅವ್ರ ಜೊತೆ ಫೋಟೋ ತಗೊಂಡೆ, ರೀಲ್ ಕಟ್ ಮಾಡಿ ಉಪೇಂದ್ರ ಸರ್ ಫೋಟೋ ಹಾಕಿ ಉಪೇಂದ್ರ ಸರ್. ಆಮೇಲೆ ಆಲ್ಸೋ ಸುದೀಪ್ ಸರ್. ನಾನು ಇಷ್ಟು ಸೀಸನ್ ವರ್ಕ್ ಮಾಡಿದ್ರು ನಾನು ಒಂದು ಫೋಟೋ ಇರಲಿಲ್ಲ ನನ್ನ ಹತ್ರ. ಅಂದರೆ ನಾವು ವರ್ಕ್ ಮಾಡ್ತೀವಿ, ನಾವುಗಳೇ ಫೋಟೋ ತೊಗೊಂಡಿಲ್ಲ ಅಂದರೆ ಹೇಗೆ, ನಂಗೆ ತುಂಬ ಮುಜುಗರ ಹೋಗಿ ಫೋಟೋ ಕೊಡಿ ಅಂತೆಲ್ಲ ಕೇಳೋದಾಯ್ತಾ. ಆಮೇಲೆ ನನಗೆ ಹೇಳಿದ್ರು ಎಲ್ಲರೂ, ನೀನು ವರ್ಕ್ ಮಾಡಿದ್ಯಾ ಅಂತ ಹೆಂಗೆ ಗೊತ್ತಾಗುತ್ತೆ, ಮತ್ತು ಯಾರ್ಯಾರೋ ಕ್ರೆಡಿಟ್ ತೊಗೋತಾರೆ, ನೀನು ಮಾಡಿರ್ತೀಯ ನೀನು ತೊಗೋಬೇಕು ಅಂದಾಗ ಈ ಸತಿ ನಾಚಿಕೆ ಬಿಟ್ಟು ಸುದೀಪ್ ಸರ್ ಹತ್ರ ಹೋಗಿ ಸರ್ ಅವ್ರು ಪ್ಲೀಸ್ ಕಮ್ಮ ಅಂತ ಹೇಳಿ. ಬಟ್ ಸುದೀಪ್ ಸರ್ದು ಒಂದು ಇನ್ಸಿಡೆಂಟ್ ಆಗಿತ್ತು ನನಗೆ. ಲಾಸ್ಟ್ ಇಯರ್ ಪಾರ್ಟಿ ಆಗಿತ್ತು. ಸೊ ನಾವು ಟೀಮ್ ಮೆಂಬರ್ಸ್ ಎಲ್ಲ ಇರ್ತೀವಿ, ಅವರು ಒಂದು ಸೈಡ್ ಪಾರ್ಟಿ ಮಾಡ್ತಿದ್ರು, ನಾವೆಲ್ಲ ಈ ಕಡೆ ಒಂದು ಪಾರ್ಟಿ ಮಾಡ್ತಿದ್ವಿ. ಸೊ ಅವರು ವಾಶ್ರೂಮ್ಗೇನೋ ಹೋಗೋಕೆ ಹೋದ್ರು. ಅವಾಗ ನನ್ನ ಬೇರೆ ಕಲೀಗ್ಸ್ ಎಲ್ಲ ಕೈ ತೊಳೆಯೋಕೆ ಹೋಗಿದ್ರು, ನಾನು ಒಬ್ಬಳೇ ನಿಂತಿದ್ದೆ. ನೋಡ್ಕೊಂಡು ಹೋದರು. ಆಮೇಲೆ ವಾಪಸ್ ಬರಬೇಕಾದ್ರೆ ಹತ್ತಿರ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ನಾನು ಯಾವತ್ತೂ ನೋಡಿರಲಿಲ್ಲ, ಸೊ ಯಾರು ಅಂತಲೂ ಗೊತ್ತಿರಲ್ವಲ್ಲ. ನಂಗೆ ಸಡನ್ನಾಗಿ ಭಯ ಆಯಿತು, ಏನಕ್ಕೆ ಬರ್ತಾ ಇದ್ದಾರೆ, ಅಯ್ಯೋ ಏನು ಹೇಳಲಿ ನಾನು ಅಂತ ಫುಲ್ಲು. ಆಮೇಲೆ ಐಮ್ ಸಾರಿ ಮ್ಯಾಮ್, ಐ ಡಿಂಟ್ ಗೆಟ್ ಯು, ಯಾರು ನೀವು ಅಂತ ಅವರು. ಸರ್ ಲಕ್ಷ್ಮಿ ಅಂತ ಟೀಮ್ ಅಂತ. ಆಮೇಲೆ ಯಾರಿಗೋ ಕರೆದ್ಬಿಟ್ಟು, ಟೀಮ್ ಮೆಂಬರ್ಸ್ ಇದ್ದಾರೆ, ನಿಮಗೆ ಮೀಟ್ ಮಾಡ್ಸೋಕ್ಕಾಗಲ್ಲ, ಅವ್ರನ್ನ ಅಲ್ಲೇ ಕರ್ಕೊಂಬರೋಕ್ಕಾಗಲ್ವಾ, ಅಲ್ಲೇನು ಸ್ಪೆಷಲಾಗಿ ನಡೀತಿಲ್ಲ, ಯು ಕ್ಯಾನ್ ಜಾಯ್ನ್ ಅಸ್ ಅಂತ ಹೇಳಿ ಅವ್ರು ನಮ್ಮನ್ನು ಅಲ್ಲೆಲ್ಲ ಕರೆದು, ಆಮೇಲೆ ನೀವೇನು ಮಾಡ್ತೀರಾ ಅಂತೆಲ್ಲ ನಮ್ಮ ಹತ್ರ ಎಲ್ಲ ಒಂದಷ್ಟೊತ್ತು ಮಾತಾಡಿ. ಸೊ ಅದೆಲ್ಲ ಸಖತ್ ಖುಷಿ ಆಯಿತು. ಅಂದರೆ ಇಷ್ಟೆಲ್ಲ ಸ್ಟಾರ್ಡಮ್ ಇದ್ರೂ ಕೂಡ ಎಷ್ಟು ಹಂಬಲ್ ಆಗಿರ್ತಾರೆ ಅನ್ನೋದು ಸಖತ್ ಖುಷಿ ಆಯಿತು ನನಗೆ. ಎಲ್ಲರೂ ಹೇಳ್ತಿರ್ತಾರೆ, ಓ ನೀವು ಸುದೀಪ್ ಸರ್ನ ಎವ್ರಿ ವೀಕೆಂಡ್ ಮೀಟ್ ಅದೆಲ್ಲ ಹೇಳ್ತಾರೆ, ನಾನು ಕರ್ಕೊಂಡೋಗಿ ಮೀಟ್ ಮಾಡಿಸು, ನಾನು ಬರ್ತೀನಿ ವೀಕೆಂಡ್ ಎಪಿಸೋಡಿಗೆ, ನಾನು ಬರ್ತೀನಿ. ನಾನು ಇಷ್ಟು ದಿನ ಅನ್ಕೋತಿದ್ದೆ ನನಗೆ ಫೋಟೋ ಇಲ್ಲ, ನಾನು ನಿಮ್ಗೆ ಏನು ಕೊಡಿಸ್ತೀನಿ. ಬಟ್ ಇವಾಗಿಂದ ಹೇಳ್ಬೋದು, ಇಲ್ಲ ನನ್ನ ಹತ್ರನೂ ಫೋಟೋ ಇದೆ. just to add what she was saying, ಸುದೀಪ್ ಸರ್ ಬಗ್ಗೆ ಮಾತು ಬಂದಿದ್ದಕ್ಕೆ about his humbleness. So ಒಂದು ಇನ್ಸಿಡೆಂಟ್ ನನಗೂ ಆಗಿತ್ತು, where he had to take my name on the stage ಒಂದು ಎಪಿಸೋಡ್ ಅಲ್ಲಿ. ಕಿರ್ಚಾಡ್ತಿದ್ರು, ಪ್ರೋಮೋನು ಹಂಗೆ ಹೋಯ್ತು. ಅವ್ರು ಫುಲ್ ಇಲ್ಲಿ ತನಕ he was angry, one of his angry episodes ಅಂತ. ಅದಾದ್ಮೇಲೆ ಇಟ್ ವಾಸ್ ಓನ್ಲಿ ಓವರ್ ಲೈಕ್ ಸ್ಟೇಜ್ ಇನ್ನ ಬ್ಯಾಕ್ ಎಂಡ್ ಮಾತಾಡ್ತಿರೋದು. And he said, I am sorry. ನಾನು ಎಕ್ಸ್ಪೆಕ್ಟ್ he didn't have to do it. He said, sorry, ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು, ನಿಮ್ಮ ಹೆಸರು ಈ ಥರ ತಗೋಬೇಕಾಗಿ ಬಂತು, we are really sorry for this ಅಂತ. It was his personal call, and ಅವ್ರು ಪರ್ಸ್ನಲಿ ಅದು ಸಾರಿ ಹೇಳಿದ್ದು, ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್. ಅದಾದ್ಮೇಲೆ ಹುಡುಗರೆಲ್ಲ ಅಕ್ಕ ಬನ್ನಿ ಫೋಟೋ, ನಂಗೆ ಸಕ್ಕತ್ ಭಯ ಅನ್ಕೊಂಡ್ರಲ್ಲ, ಇಲ್ಲ ಎಲ್ಲ ಬೇಡ ಬೇಡ. But exactly, he didn't have to do it. Yeah, he didn't have to do it, but ಪಾಪ ಅಷ್ಟು ಸ್ವೀಟ್ ಆಗಿ ಸಾರಿ ಅಂತೆಲ್ಲ ಹೇಳಿದಾಗ, ಲೈಕ್ ಐ ವಾಸ್ ಫೀಲಿಂಗ್ ಸೋ ಹೆವಿ. ಐ ಕುಡ್ ಫೀಲ್ ದಟ್ ಮೈಯೆಲ್ಲ ಬಿಸಿ ಬರ್ತಿತ್ತು, ಯಾಕಂದ್ರೆ ಏನಪ್ಪ ಆಗ್ತಿದೆ, ಇಟ್ಸ್ ಬಿಯಾಂಡ್ ಮೈ ಕಂಟ್ರೋಲ್ ಅಂತ ಎಲ್ಲ ನಂಗೆ ಫುಲ್ ಆ ಥರ ಆದಾಗ ಒನ್ಸ್ ಈ ಸೈಡ್ ಸಾರಿ ಅಲ್ವಾ. ಅಂದರೆ ಅಷ್ಟು ಹೇಳ್ತಾರಲ್ಲ ಆರ್ಟಿಸ್ಟ್ಗಳೆಲ್ಲ ನಿಮ್ಗೆ ತುಂಬ ಪರಿಚಯ ಇರ್ತಾರೆ, ಅಂದರೆ ವರ್ಕ್ ಮಾಡಿದ್ರು ಕೂಡ ನಮಗೆ ಒಂಥರ ಅನಿಸ್ತಿರುತ್ತೆ ಹೋಗಿ ಫೋಟೋ ಕೇಳೋಕ್ಕೆ ಅಥವಾ ಏನೋ ಒಂದು ಮಾಡೋಕ್ಕೆ. ಬಟ್ ಅವರೇ ಆ ಥರ ಬಂದು ಮಾತಾಡಿದಾಗೆಲ್ಲ ಸಖತ್ ಖುಷಿ ಆಗ್ತಿರುತ್ತೆ. ಅವಾಗ ನಮಗೂ ಅನಿಸುತ್ತೆ, ಇಲ್ಲ ಇವ್ರ ಜೊತೆ ಫೋಟೋ ತಗೊಳ್ಳೋದ್ರಲ್ಲೂ ಅನಿಸುತ್ತೆ. ನಿಮಗೆ ಆ ಥರ ಸ್ಟಾರ್ ಸ್ಟ್ರಕ್ ಮೂಮೆಂಟ್, ಅಥವಾ ನೀವು ಇಷ್ಟೊಂದು ಸೀಸನ್ಸ್ ಅಥವಾ ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ಇಷ್ಟು ವರ್ಷ ನೋಡಿದ್ಮೇಲೂ ಯಾರು ವಾವ್ ನನಗೆ ಅಷ್ಟು ಯಾರು ಇಲ್ದಿಲ್ಲ. ಬಟ್ ರೀಸೆಂಟಾಗಿ ಸಾಯಿ ಪಲ್ಲವಿನ ಲೈಕ್ ಪ್ರಮೋಷನ್ ಬಂದಿದ್ರು. ಸೊ ಇಟ್ ವಾಸ್ ಲೈಕ್, ಆಮೇಲೆ ಕಟ್ ಮಾಡ್ಕೊಂಡ್ಬಿಡು ಆಯ್ತಾ. ಸೊ ಅವರು ಅಮರನ್ ಮೂವಿಗೆ ಪ್ರಮೋಷನ್ಗೆ ಬಂದಿದ್ರು. ಅವ್ರೊಂದು ರೂಮ್ನಲ್ಲಿದ್ದರು. ಹೆಂಗೆ ಅಂದರೆ ನಮ್ಮ ಮ್ಯಾಮ್ ಹೋಗ್ಬಿಟ್ಟು, ರಾಣಿ ಅವ್ರನ್ನ ಮೀಟ್ ಮಾಡಲೇಬೇಕು, ನೀವು ಫೋಟೋ ಕೊಡಿಸ್ಲೇಬೇಕು, ರಾಣಿ ಮೀಟ್ ಆಗಲೇಬೇಕಂತ ಹೇಳಿ ಒಂದು 5 minutes ಆ ದಟ್ ರೂಮ್ ವಾಸ್ ಲೈಕ್, ಈ ಕಡೆ ಶಿವ ಕಾರ್ತಿಕೇಯ, ಅಲ್ಲಿ ಅವರು ಹೋದೆ. ಐ ಕ್ರೈಡ್, ಐ ಡೋಂಟ್ ನೋ ವೈ ಐ ಕ್ರೈಡ್. ಶಿ ಜಸ್ಟ್ ಅವ್ರ ಕೈಗೆ ಮುಟ್ಟಿದ ತಕ್ಷಣ ನಾನು ಫುಲ್ ಹತ್ತುಬಿಟ್ಟೆ ನಾನು. ಆಮೇಲೆ
ಹಗ್ ಮಾಡ್ತಾ ಇದೀನಿ, ನಮ್ ಕ್ಯಾಮ್ರಾಮ್ಯಾನ್ ಫೋಟೋ ತೆಗಿಯಕ್ ಬರ್ತಿದಾರೆ. ಅವರು ಏನ್ ಫೋಟೋ ತೆಗಿತಿದ್ರು, ಅವಳು ಅಳ್ತಿದಾಳೆ. ಅದು ಸಾಯಿ ಪಲ್ಲವಿ ಹೇಳ್ತಿದ್ದಾರೆ, ಅವಳು ಅಳ್ತಿದ್ದಾಳೆ, ಕ್ಯಾಮ್ರಾ ಇನ್ ಗೋ ದಟ್ ಸೈಡ್ ಅಂದಿದ್ದಾರೆ. ನಾನು ಫುಲ್ ಹಗ್ ಹಂಗೆ ಒಂದು 3 minutes ಹಗ್ ಮಾಡಿದೀವಿ ಇಬ್ರು. ಎಷ್ಟು ಪಾಸಿಟಿವ್ ಫೀಲ್ ಆಯ್ತಂದ್ರೆ ಅವ್ರನ್ನ ಹಗ್ ಮಾಡಿ ಆಮೇಲೆ ಓಕೆ ಡೋಂಟ್ ಕ್ರೈ ಆಮೇಲೆ ಫೋಟೋ ಅಂತ ಹೇಳಿ ಅದೊಂದು ದಟ್ ಈಸ್ ಓನ್ಲಿ ಮೂಮೆಂಟ್. No, Rani, you have to add Vijay ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದ್ಸಲಿ ವಿಜಯ್ ಸೇತುಪತಿ ಸರ್ ಶೂಟಿಗೆ ಬಂದಾಗ ಲೈಕ್ ನಾವು ಈವ್ನಿಂಗ್ ವಾಕ್ ಮಾಡ್ತೀವಿ ಕೆಲಸ ಮಾಡಿಕೊಂಡು. ಆವಾಗ ಅವ್ರನ್ನ ನೋಡ್ದು ನಾವು ಹೋಗ್ಬಿಟ್ಟು ಮಾತಾಡ್ಸಿದ್ದು. ಆಮೇಲೆ ಫೋಟೋ ಅವರು ಶೂಟಲ್ಲಿದ್ರು, ಅವರು ನಾಳೆ ಬನ್ನಿ, ನಾಳೆ ಪಕ್ಕಾ ಕೊಡ್ತೀನಿ ಅಂತ ಹೇಳಿದರು. ನೆಕ್ಸ್ಟ್ ಡೇ ನಾವೆಲ್ಲ ನಮ್ಮ ಗ್ಯಾಂಗನ್ನು ಎತ್ತಾಕೊಂಡು ಹೋಗಿದ್ದು. ಬರೋ ಫೋಟೋ ಎಲ್ಲ ಡ್ರೆಸ್ ಆಗಿದ್ದು. ಅದರಲ್ಲಿ ನಾವು ಬೆಳಿಗ್ಗೆ ಇವತ್ತು ಫೋಟೋ ಸಿಗುತ್ತೆ ಎಲ್ಲ ಡ್ರೆಸ್ ಹಾಕೊಂಡು ಎಲ್ಲ ನೀಟಾಗಿ ಹೋಗಿದ್ದು. ಆಮೇಲೆ ಹಿಂಗೆ ಎಲ್ಲ ಫೋಟೋ ಎಲ್ಲಾರ್ದು ಒಬ್ಬೊಬ್ರದ್ದೇ ಒಂದೊಂದೇ ಸೆಷನ್ ಮುಗಿತಾ ಫೋಟೋ ಮುಗೀತು. ಆಮೇಲೆ ನಾನು ಹೋಗೋವಾಗ ನಮ್ಮ ಫ್ರೆಂಡ್ಸ್ ಹಿಂದೆಯಿಂದ ಸರ್ ಆ ಡೈಲಾಗ್ ಅಂತ ಅವರು ಅರೆ ಓಕೆ ಬೇಬಿ ಅಂದ್ರೆ ನಾನು ಸರ್ ನೀವು ಕೇಳೋದು ಹೆಚ್ಚ ಹೋಗಿ ಹಗ್ಗೆ ಮಾಡಿ. ದಟ್ ವಾಸ್ ಒನ್ ಬ್ಯೂಟಿಫುಲ್ ಮೂಮೆಂಟ್. ಅವಾಗಿನ ಫುಲ್ಲು ಒಂಥರ ರೆಬೆಲ್ ಆಗಿ ಮಾತಾಡ್ತಿದ್ರು ಆಯ್ತಾ. ಐ ಕುಡಂಟ್ ಅಳ್ತಿದ್ರ ನೋ ಇಟ್ಸ್ ಜಸ್ಟ್ ಹೇಳ್ತಾರಲ್ಲ ಸಾಯಿ ಪಲ್ಲವಿ ಆರಾ ಇಸ್ ಡಿಫ್ರೆಂಟ್. ಐ ಡೋಂಟ್ ನೋ ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ವಿತ್ ಹರ್. ಅವ್ರ ಹಗ್ ಮಾಡಿದ್ದಾಗ ಆ ಮೂಮೆಂಟ್ ಎಲ್ಲ ಅದು ಎನರ್ಜಿ ಪಾಸ್ ಆಗೋದಿದೆಲ್ಲ, ದಟ್ ಎನರ್ಜಿ ಮ್ಯಾಟರ್ಡ್ ಎ ಲಾಟ್. ಐ ಥಿಂಕ್ the time she held my hand, I was like, okay, I was gone. I was not in the world. ಇಲ್ಲಿರ್ಲಿಲ್ಲ ನಾನು, I was gone. ನಿಮಗೆ ಆ ಥರ ಫೀಲ್ ಆಗಿತ್ತು? ನನಗೆ ಫಸ್ಟ್ ಟೈಮು ಆ ಆರಾ ಫೀಲ್ ಆಗಿದ್ದು ಅಂದರೆ ಫಾರ್ ಶೋರ್ ಸುದೀಪ್ ಸರ್. ಫಸ್ಟ್ ಸೀಸನ್ ಮಾಡಿದಾಗ ಐ ವಾಸ್ ಲೈಕ್ ಓ ಮೈ ಗಾಡ್, ಯಾರನ್ನ ಮೀಟ್ ಮಾಡಿದ್ದೀನಿ, ಯಾರನ್ನ ನೋಡ್ತಾ ಇದ್ದೀನಿ ಅನ್ನೋ ಥರ ಅನ್ನಿಸ್ತು. ಅದಾದಮೇಲೆ ಶ್ರೀ ಮುರಳಿ ಸರ್. ಸೊ ಹಿ ಕೇಮ್ ಫಾರ್ ದ ಶೂಟ್. ಸೊ ಹಿ ಕೇಮ್ ಆ್ಯಂಡ್ ಸ್ಪೋಕನ್ ಟು ಹಿಸ್ ವೈಫ್ ಆ್ಯಂಡ್ ಆಲ್ ಅಬೌಟ್ ಹಿಸ್ ಕಾಸ್ಟ್ಯೂಮ್. ಅದಾದಮೇಲೆ ಸರ್ ಈ ಥರ ಅಂತೆಲ್ಲ ಹೇಳಿ ಈ ಟೈಮ್ ಸ್ಟಾರ್ಟ್ ಆಗುತ್ತೆ. He is introducing himself. Hi, I'm Shrimurli. It was so humble. I was like, that was one thing I still remember. ನೀವು ಯಾವಾಗಾದ್ರು ಫ್ಲೆಕ್ಸ್ ಮಾಡ್ಕೊಂಡಿದ್ದ ನಂಗೆ ಗೊತ್ತಾ ನಾನು ಕೆಲಸ ಮಾಡೋದು ಫ್ಲೆಕ್ಸ್ ಮಾಡಿದ್ದೀರಾ? ಅವರು ಕಾಲ್ ಮಾಡಿದಾಗ ನನ್ನ ಫ್ರೆಂಡ್ ಪಕ್ಕದಲ್ಲಿ ಕೂತಿದ್ದಾರೆ, ನಮ್ಗಿಂತ ಹೆಚ್ಚು ನಮ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಹವಾ ಇಟ್ಟಿರ್ತಾರೆ. ಫ್ಯಾಮಿಲಿ ಕೂಡ ನನ್ನ ಮದ್ವೆಗೂ ಸ್ವಲ್ಪ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು. ಅವಾಗ ನನ್ನ ಹಸ್ಬೆಂಡ್ ಮನೆ ಕಡೆಯವರು ಇವ್ರ ಮದ್ವೆಗೆ ಅವ್ರು ಬಂದಿದ್ರು. ನಾವ್ ತುಂಬಾ ಮುಜುಗರ ಪಡ್ತೀವಿ, ಬಟ್ ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಇರ್ತಾರಲ್ಲ ಅವರು ಬಿಂದಾಸ್ ಆಗಿ ಅವ್ರೇನಿಲ್ಲ ಎಲ್ಲಿ ಗೊತ್ತಾ ಅಲ್ಲೇ ಆಡ್ರ ಅಲ್ಲೇ ಭಗವಾನ್ ನಮ್ಮವರೆಲ್ಲ ಅಂತ ಇರ್ತಾರೆ. You want to share any ಸ್ಟಾರ್ಟ್ ಮೂಮೆಂಟ್? ಒಂದ್ಸತಿ ದಿಗಂತ್ ಮತ್ತೆ ಆಂದ್ರಿತರಿ ಅವ್ರು ಇನ್ನೂ ಮದ್ವೆ ಒಂದ್ ವಾರ ಆಗಿತ್ತು. ಯಾವುದೋ ಹಿಂಗೆ ಅವ್ರ ಮದ್ವೆ ಆಗಿದ್ದು ಸ್ಪೆಷಲ್ಗೆ ಕರೆಸಿದ್ರು. ಆ್ಯಂಡ್ ಅವ್ರ ಎಂಟ್ರಿ ಟೈಮಲ್ಲಿ ಪಾಪ ಐ ಥಿಂಕ್ ಆಂದ್ರಿತರಿ ಅವ್ರದ್ದು ಸೀರೆ ಏನೋ ಇಶ್ಯೂ ಆಯಿತು ಅನಿಸುತ್ತೆ. ಆ್ಯಂಡ್ ಅಗೇನ್ ಅಲ್ಲೆಲ್ಲ ಕ್ರೂ ಅಲ್ಲಿ ಕೂತಿರೋದು ನಾನು ಒಬ್ಬಳೇ ಹುಡುಗಿ. ಬಿಕಾಸ್ ವಿ ಹ್ಯಾಡ್ ಪ್ಲ್ಯಾನ್ ಸಮ್ ಗೇಮ್ಸ್ ಫಾರ್ ಬೋತ್ ಆಫ್ ದೆಮ್ ಇನ್ ದ ಪ್ರಾಪರ್ಟೀಸ್ ಅದು ಇದು ಅಂತ. ಸೊ ಅವ್ರ ಸೀರೆ ಏನೋ ಇಶ್ಯೂ ಆಯಿತು, ವಿ ಹ್ಯಾಡ್ ಟು ಕಟ್ ರೋಲ್ ಆಯಿತಾ. ಸುದೀಪ್ ಸರ್ ಲಿಟ್ರಲಿ ಸ್ಯಾಟ್ ಡೌನ್ ಅವ್ರ ಸೀರೆ ಸರಿ ಮಾಡೋಕ್ಕೆ. ಆಮೇಲೆ ನನ್ನ ಕರೆದ್ರು, ನಾನು ಒಬ್ಳೆ ಹೆಣ್ಮಕ್, ನಂಗೆ ಸೀರೆ ಉಟ್ಕೊಳ್ಳೋದು ಐ ಕುಡ್ ಫೀಲ್ ಮೈ ಹಾರ್ಟ್ ಮೈ ಮೌತ್. ನಮಗೇನು ಬರಲ್ಲ, ಈಗೇನು ಹೇಳಂಗಿಲ್ಲ, ಕುತ್ಕೊಂಡು ಏನೋ ಮಾಡ್ತಿದೀವಿ. ಅವ್ರು ಸಡನ್ ಆಗಿ ಹಿಂಗೆ ಕುತ್ಕೊಂಡು ಹಂಗಲ್ಲಮ್ಮ ಅಂದ್ರು. ಸರ್ ಕುತ್ಕೊಂಡ್ಬಿಡಿ ಸರ್, ಭಯ ಆಮೇಲೆ ದಿಗಂತ್ ಅವ್ರು ಹೇಳ್ತಿದ್ರು, ಕ್ಯಾಪ್ಟನ್ ಏನ್ ಕ್ಯಾಪ್ಟನ್ ಇಷ್ಟು ಭಯ ಇಟ್ಟಿದ್ದೀರಾ? ನಾನು ಓಡೋ ಅಲ್ಲಿಂದ ಬನ್ನಿ ಮ್ಯಾಮ್ ಬ್ಯಾಕ್ ಸ್ಟೇಜ್ ಹೋಗೋಣ ಅಂತ ಆಂದ್ರಿತರಿ ಅವ್ರನ್ನ ಕರ್ಕೊಂಡು ಓಡೋಗು. You don't know what you are doing. I don't know. ಏನೋ ಮಾಡ್ತಿದೀರ ಅವ್ರು, ಹಂಗಲ್ಲ ಮಾತ್ರ ಕುತ್ಕೊಂಡು. ಸುದೀಪ್ ಸರ್ನ ನೋಡಿದ್ರೆ ಆ ಭಯ ಇದೆ ಇಲ್ಲ. ಬಟ್ ವೆರಿ ಸ್ವೀಟ್ ಪರ್ಸನ್, ಎಸ್ಪೆಷಲಿ ಈ ಸೆಟ್ ಸ್ವಲ್ಪ ಜಾಸ್ತಿ ಭಯ ಅನ್ಸುತ್ತಲ್ಲ. ಬಟ್ ತುಂಬಾ ಸ್ವೀಟ್ ಅಂಡ್ ಹಂಬಲ್ ಪರ್ಸನ್ ಅವರು.
ಎಷ್ಟಿದ್ರು crew ಅವ್ರ ಜೊತೆ ಕ್ರೂ ಜೊತೆ ಎಲ್ಲ ತುಂಬಾ ಚೆನ್ನಾಗಿರ್ತಾರೆ. ಅಂಡರ್ಸ್ಟ್ಯಾಂಡಬಲ್ ಅಂದ್ರೆ ಅರ್ಥ ಮಾಡ್ಕೋತಾರೆ. ಓಕೆ ಇವ್ರು ಏನ್ ಕೆಲಸ ಸ್ಪಾಟ್ ಬಾಯ್ ಆದ್ರೂ ಆಗಿರ್ಲಿ, ಹಿ ವಿಲ್ ಟ್ರೀಟ್ ವೆರಿ ನೈಸ್. ಯಾರನ್ನೇ ಅಡ್ರೆಸ್ ಮಾಡಂಗಿದ್ರು ಸರ್ ಮ್ಯಾಮ್ ಅಂತಾನೆ ಅಡ್ರೆಸ್ ಮಾಡ್ತಾರೆ. ಅದು ಒಂದು ಟು ಲರ್ನ್ ಫ್ರಮ್ ಹಿಮ್. ಹೌದು, ಅವ್ರು ಎಷ್ಟೇ ಚಿಕ್ಕವರಾಗಿರ್ಲಿ ಅಥವಾ ಅವ್ರ ಡೆಸಿಗ್ನೇಷನ್ ಏನೇ ಆಗಿರ್ಲಿ ಸರ್ ಮ್ಯಾಮ್ ಅಂತಾನೆ ಅಡ್ರೆಸ್ ಮಾಡ್ತಾರೆ ಅವರು. ಅಂಡ್ ಒಂದೊಂದ್ಸತಿ ಇಡೀ ಸೆಟ್ ಗುಡೀಸ್ ಕಳಿಸ್ತಾರೆ ಎಲ್ಲರೂ ಟ್ರೀಟ್ ಮಾಡಿ. ಅವ್ರದ್ದೊಂದು ಮೆಸೇಜ್, ಪರ್ಸನಲ್ ಮೆಸೇಜ್ ಇರುತ್ತೆ, ಮಗ್ಸ್ ಇರ್ಬೋದು, ಅವ್ರದ್ದು ಅದ್ರಲ್ಲಿ ಮೆಸೇಜ್ ಅವ್ರ ಸೈನ್ ಇರ್ಬೋದು, ಕುಕೀಸ್ ಇರ್ಬೋದು. ಸೊ ಈ ಕೀಪ್ ಸೆಂಡಿಂಗ್ ದಟ್. ದಟ್ ಸೈಡ್ ಯಾರು ಮಾತಾಡಲ್ಲ. ಸೊ ನಾವು ಆರ್ಟಿಸ್ಟ್ಗೆ ವಿ ಆಲ್ವೇಸ್ ಕೀಪ್ ಟೆಲ್ಲಿಂಗ್ ಅಂದರೆ ಪೇಮೆಂಟ್ ವೈಸ್ ಹೀರೋಸ್ಗೆ ಜಾಸ್ತಿ ಸಿಗುತ್ತೆ, ಹೆಣ್ಮಕ್ಳಿಗೆ ಕಡಿಮೆ ಅನ್ನೋದು ಇಂಡಸ್ಟ್ರಿಯಲ್ಲಿ ಒಂದು ಮಾತು ಇದ್ದೇ ಇದೆ, ವಿಚ್ ಇಸ್ ಕೈಂಡ್ ಆಫ್ ಟ್ರೂ. ಅದು ಸಾರಿ ಟು ಕಟ್ ಯು, ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದ ಪೇಮೆಂಟ್ ವೈಸ್? ಅಂದರೆ ನನಗೆ ಹೆಂಗೆ ಅನಿಸುತ್ತೆ ಗೊತ್ತಾ, ಅಫ್ಕೋರ್ಸ್ ಕೆಲವು ಸತಿ ಸಿನಿಮಾ ಅಂತ ಬಂದಾಗ ಫೇಸ್ ವ್ಯಾಲ್ಯೂ ಅಥವಾ ಥ್ರೂ ಔಟ್ ಸಿನಿಮಾ ತೊಗೊಂಡೋಗೋದು ಗಂಡು ಮಕ್ಕಳಿಗೆ ಇರುತ್ತೆ. ಸೊ ಒಂದೊಂದ್ಸಲಿ ಓಕೆ ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ ಅಥವಾ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಉಪಯೋಗಕ್ಕೆ ಬರ್ತಿದೆ, ಓಕೆ ಫೇರ್ ಎನಫ್ ಅಂತ ಅನಿಸುತ್ತೆ. ಕಮಿಂಗ್ ಟು ಟಿ ವಿ ಸೀರಿಯಲ್ಸ್ ಅಂತ ಬಂದಾಗ ನಾವು ಹೆಣ್ಮಕ್ಳು ಅವ್ರು ಅವಾಗಲೇ ಹೇಳಿದ್ರು ಸೀರಿಯಲ್ಸಲ್ಲಿ ಫಿಮೇಲ್ ಸೆಂಟ್ರಿಕ್ ಕಥೆಗಳು ಜಾಸ್ತಿ ಇರುತ್ತೆ, ಅಥವಾ ನಮಗೆ ಜಾಸ್ತಿ ದಿನ ಕೆಲಸಗಳಿರುತ್ತೆ, ಅಥವಾ ದಿನದಲ್ಲಿ ನಂಬರ್ ಆಫ್ ಸೀನ್ಸ್ ಅಂತ ಬಂದಾಗ, ಅಥವಾ ಕೆಲಸ ಮಾಡೋದು ಅಥವಾ ಕತೆ ಡ್ರೈವ್ ಮಾಡೋದು ಒಂದು ಹೆಣ್ಮಗಳಾಗಿರೋದ್ರಿಂದ ಐ ಥಿಂಕ್ ಟಿ ವಿಯಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಕೊಡಬೇಕು ಕಂಪೇರ್ ಟು ಮೆನ್. ಬಿಕಾಸ್ ಅಂದರೆ ನಾ ಹೇಳ್ದಂಗೆ ಸಿನಿಮಾಲಿ ಅವ್ರ ಫೇಸ್ ವ್ಯಾಲ್ಯೂ ಹೆಂಗೆ ಜಾಸ್ತಿ ಇಟ್ಕೊಂಡು ಪ್ರಮೋಷನ್ಸ್ ಆಗಿರ್ಬೋದು, ಓಕೆ ಇವ್ರ ಸಿನಿಮಾ ಅವ್ರ ಸಿನಿಮಾ ಅಂತ ಹೇಳ್ತಾರೋ ಹಾಗೆ ಸೀರಿಯಲ್ ಅಂತ ಬಂದಾಗ ಇವ್ರ ಕತೆ, ಶಿ ಈಸ್ ದ ಫೇಸ್ ಆಫ್ ದ ಸೀರಿಯಲ್, ಅಥವಾ ಇವಳ ಕತೆ ಹೇಳ್ತಿದ್ದಾಳೆ, ಅವಳ ಮೇಲೆ ಕತೆ ಹೋಗ್ತಿದೆ ಅಂತ ಬಂದಾಗ ಹೆಣ್ಮಕ್ಳಿಗೆ ಜಾಸ್ತಿ ಕೊಟ್ಟರೆ ಇಟ್ ಇಸ್ ಫೇರ್ ಅಂತ ನನ್ನ ಒಪಿನಿಯನ್. ಫೇರ್ ಎನಫ್, ಅದು ಫೇರ್ ಎನಫ್ ಆಬ್ವಿಯಸ್ಲಿ ಅದಿದೆ. ಬಿಕಾಸ್ ಎಷ್ಟೊಂದು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರಲ್ಲ, ಎಷ್ಟೊಂದು ಜನ ಆಕ್ಟ್ ಮಾಡೋರು, ಸೊ ಅವರು ಹೇಳ್ತಾ ಇರ್ತಾರೆ. ಬಟ್ ಇದನ್ನ ಹೆಂಗೆ ನಮಗೆ ಯಾಮರ್ಸ್ತಾರಂದ್ರೆ, ಮೇಡಮ್ ನಿಮ್ದೇ ಜಾಸ್ತಿ ಬರೋದು, ನಂಬರ್ ಆಫ್ ಡೇಸ್ ನಿಮ್ದೇ ಜಾಸ್ತಿ, ಅದಕ್ಕೆ ಕಮ್ಮಿ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಏನೋ ಫೀಮೇಲ್ ಲೀಡ್ಸ್ ಅಂತ ಬಂದಾಗ ದಿನದಲ್ಲಿ ನಮ್ಮ ಸೀನ್ಸ್ಗಳು ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಆರ್ಟಿಸ್ಟ್ಗೆ ಕಂಪೇರ್ ಮಾಡ್ಕೊಂಡಾಗ. ಎಲ್ಲ ಸೀನ್ಸಲ್ಲೂ ಅವಳಿರ್ತಾಳೆ, ಅಥವಾ ಸೆಟ್ ಮುಗಿದ ಮೇಲೂ ಎಕ್ಸ್ಟ್ರಾ ಏನೋ ಹೊಸ ಶೋ ಬರ್ತಿದೆ ಅಂದರೆ ಅದನ್ನ ಪ್ರಮೋಷನ್ಸ್ಗೆ ಕ್ಲಿಪ್ಸ್ ಶೂಟ್ ಮಾಡ್ತಿರ್ತಾರೆ. ಎಲ್ಲರೂ ಮನೆಗೆ ಹೋದ್ರು ಫಿಮೇಲ್ ಲೀಡ್ಸ್ ಏನು ಕೆಲಸ ಮಾಡ್ತಿರ್ತಾರೆ ಅವರು ದೇ ವಿಲ್ ಸ್ಟೇ ಬ್ಯಾಕ್ ಆ್ಯಂಡ್ ಶೂಟ್ ದ ಎಕ್ಸ್ಟ್ರಾ ಪೋರ್ಷನ್, ಅಥವಾ ಫಸ್ಟ್ ಸೆಟ್ಟಿಗೆ ಬರೋ ಫಸ್ಟ್ ಸೀನು ಅವ್ರದ್ದೇ ಇರುತ್ತೆ, ಲಾಸ್ಟ್ ಹೋಗೋದು ಅವರೇ ಆಗಿರುತ್ತೆ. ಹಂಗಂದ್ಮೇಲೆ ವೈ ಶುಡಂಟ್ ಗರ್ಲ್ ಶುಡ್ ಬಿ ಪೇಡ್ ಮೋರ್ ಅನ್ನೋದು. And also the serial is selling ನಿಮ್ಗಳಿಂದ you are the face. ಸೊ ಆ ಥರ ಅನಿಸುತ್ತೆ. ಸೊ ಈ ಥರ ಆರ್ಟಿಸ್ಟ್ಗಳಿರುತ್ತೆ. ಟೆಕ್ನಿಕಲಿ ನಿಮಗೂ ಆ ಗ್ಯಾಪ್ ಇದೆಯಾ ಪೇಮೆಂಟ್ ವೈಸ್, ಅಥವಾ ಆ ಥರ ಅನಿಸುತ್ತಾ ನಿಮಗೆ? ಅದಿದೆಯಾ? ಫಸ್ಟ್ ಆಫ್ ಆಲ್ ದಟ್ ಇಸ್ ಮೈ ಕ್ವೆಶ್ಚನ್. No, I don't think so. We don't have, because sometimes we will be highly paid more than boys. But And sometimes it is equal. Okay, but we won't find this kind of problem. Back end ಅಲ್ಲಿ ಆ ಗ್ಯಾಪ್ ಅದಿಲ್ಲ. but ಆ ಥರ generally ಇದ್ರೆ payment ಕಮ್ಮಿ ಇದೆ. ಜನರಲ್ ಆಗಿ ಅಪಾರ್ಟ್ ಫ್ರಮ್ ಪೇಮೆಂಟ್ ಕಮ್ಮಿ ಇದೆ, ಅಪಾರ್ಟ್ ಫ್ರಮ್ ಜೆಂಡರ್ ಪೇಮೆಂಟ್ ಕಮ್ಮಿ ಇದೆ. ಬಟ್ ಜೆಂಡರ್ ಮಧ್ಯೆ ಪೇಮೆಂಟ್ ಹೆಚ್ಚು ಕಡಿಮೆ ಅದು ಇಲ್ಲ ಅದೇ. ಬಟ್ ಅಗೇನ್ ಲ್ಯಾಂಗ್ವೇಜಸ್ ವೈಸ್ ಸ್ವಲ್ಪ ಲ್ಯಾಂಗ್ವೇಜಸ್ ಬಜೆಟ್ ಇಂಡಸ್ಟ್ರಿ ಎಷ್ಟು ದೊಡ್ಡದಿರುತ್ತೆ ಆ ಥರ ಮಾರ್ಕೆಟ್ ವ್ಯಾಲ್ಯೂ ಹಂಗಿರುತ್ತೆ. ಸೊ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್. ಅಂದರೆ ನೀವು ಯು ಹ್ಯಾವ್ ಬೀನ್ ವರ್ಕಿಂಗ್ ತೆಲುಗು ಇಂಡಸ್ಟ್ರಿಲೂ ನೀವು ಜಾಸ್ತಿ ಕೆಲಸ ಮಾಡಿರೋದ್ರಿಂದ ಆ ವರ್ಕ್ ಕಲ್ಚರ್ ನಿಮಗೆ ಬೇರೆದು ಅನ್ಸುತ್ತಾ ಕನ್ನಡಕ್ಕೂ ತೆಲುಗುಗೂ? ಕಂಫರ್ಟಬಿಲಿಟಿ, ಎಂಡ್ ಆಫ್ ದ ಡೇ ಇಲ್ಲಿ ಮಾಡಿದ್ರೆ ಯಾರೇ ಬಾರೆ ಹೋಗೆ ಗೆಳೆಯ ಮಚ್ಚ ಅದೊಂದು ಕಂಫರ್ಟಬಿಲಿಟಿ ಇರುತ್ತೆ. ಬಟ್ ಅಲ್ಲಿ ಆಲ್ ಆಫ್ ಎ ಸಡನ್ ನ್ಯೂ ಅಲ್ಲ, ಎವ್ರಿ ಡೇ ಬೇರೆ ಕ್ರೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸು, ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಕೆಲಸ ವೈಸ್ ಬಂದರೆ ಎವ್ರಿಬಡಿ ವರ್ಕ್ ಸೇಮ್, ಬಟ್ ಐ ಕ್ಯಾನ್ ಸೇ ದಟ್ ವಿ ವರ್ಕ್ ಲಿಟಿಲ್ ಹಾರ್ಡರ್ ಅಷ್ಟೇ. ಬಟ್ ಪೇಮೆಂಟ್ ವೈಸ್ ಎಲ್ಲ ಇಂಡಸ್ಟ್ರಿ ಹೆಂಗೆ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ ಹೋಗುತ್ತೆ. ಬಟ್ ಎನಿ ಟೈಮ್ ಕನ್ನಡ ಇಸ್ ಕನ್ನಡ.
ನಾನು ಆಕ್ಚುಲಿ ತೆಲುಗು ಸೀರಿಯಲ್ ಮಾಡ್ಬೇಕು, ಇವ್ ಕನ್ನಡದಲ್ಲಿ ಮಾತಾಡಕ್ಕೆ ಯಾರು ಸಿಗ್ಬೇಕು ಅಲ್ಲಿ ಯಾರಾದ್ರೂ ಸಿಕ್ಬಿಟ್ರೆ ಸಾಕು, ಇವಾಗ ಜಸ್ಟ್ ಸಿಕ್ಕಿರ್ತಾರೆ, 1/2 hour ಅಲ್ಲೇ ಕುತ್ಕೊಂಡ್ಬಿಡ್ತೀವಿ ಮಾತಾಡ್ಕೊಂಡು ಕಷ್ಟ ಸುಖ, ಯಾವ ಊರು, ಯಾರು, ಅಪ್ಪ ಹೆಸರೇನು, ಅಮ್ಮ ಹೆಸರೇನು, ಎಷ್ಟ್ ಜನ ಮನೇಲಿದ್ದಾರೆ ಎಲ್ಲ ಅಲ್ಲೇ. ನೆಕ್ಸ್ಟ್ ಹಂಗೆ ನಂಬರ್ ಎಕ್ಸ್ಚೇಂಜ್, ಬಯೋಡೇಟಾ ಫುಲ್ ಬಯೋಡೇಟಾ ತಗೊಂಡ್ಬಿಟ್ಟಿರ್ತೀವಿ. ಸೊ ಈ ಕಾಂಟೆಂಟ್ ಪ್ಲಾನಿಂಗ್ ಬಗ್ಗೆ ಎಲ್ಲ ನಾವು ಸ್ಟಾರ್ಟಿಂಗ್ ಮಾತಾಡ್ತಿದ್ವಿ, ಅಲ್ಲಿಗೂ ಇಲ್ಲಿಗೂ ಸಿಮಿಲರ್ ಅನ್ಸುತ್ತಾ? ಎವ್ರಿಥಿಂಗ್ ಇಸ್ ಸಿಮಿಲರ್. ಒಂದು ಶೋ, ಪರ್ಟಿಕ್ಯುಲರ್ ಶೋ ಇದ್ರೆ ಎಲ್ಲಾನು ಸಿಮಿಲರ್ ಆಗೇ ಇರುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಸಿಮಿಲರ್ ಆಗಿರುತ್ತೆ. ಡ್ಯಾನ್ಸ್ ಶೋ, ಸಿಂಗಿಂಗ್ ಶೋ ಅಥವಾ ಬೇರೆ ಯಾವುದಾದ್ರೂ ಗೇಮ್ ಶೋ ಆಗಿರಲಿ, ಕಾಮಿಡಿ ಶೋ ಆಗಿರಲಿ, ಅದೆಲ್ಲ ಡಿಫ್ರೆಂಟ್ ಆಗಿರತ್ತೆ ಕಾಂಟೆಂಟ್ ಪ್ಲಾನಿಂಗು. ಸೇಮ್ ಎಲ್ಲ ಪ್ಲಾನಿಂಗಿಗೂ ಒಂದು 3-4 months ಬೇಕೇ ಬೇಕು. ಯಾವುದೇ ಶೋ ಒಂದು ಆನ್ ಏರ್ ಹೋಗುತ್ತೆ ಅಂತ ಟೈಮಿಂಗ್ ಪೀರಿಯಡ್ಸ್ ಇರುತ್ತೆ, ಅದಕ್ಕೆ 3-4 months ಬಿಫೋರೇ ಎಲ್ಲ ಶೋಗೂ ವರ್ಕ್ ಮಾಡಬೇಕು. ಬಟ್ ಈ ದೊಡ್ಡ ಮನೆ ಶೋಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಮತ್ತೆ ರಿಸರ್ಚು ಇದೆಲ್ಲ ಜಾಸ್ತಿ. ಬಟ್ ರಾಣಿ ಏನು ಮಾಡ್ತಾಳೆ ಗೊತ್ತಾ, ಒಂದೊಂದ್ಸತಿ ಅಲ್ಲೆಲ್ಲೋ ಡ್ಯಾನ್ಸ್ ಶೋ ನಡೀತಿರುತ್ತೆ, ಅದೊಂದು ಥೀಮ್ ಮಾಡ್ಬಿಟ್ಟು ಅಲ್ಲಿ ಕನ್ನಡ ಸಾಂಗ್ ಪರ್ಫಾರ್ಮ್ ಮಾಡಬೇಕು ಅವರು ತೆಲುಗು ಚಾನೆಲ್ ಆ ಥರ ಎಲ್ಲ ಮಾಡಿದ್ದಾಳೆ. ಆಮೇಲೆ ಏನಾದ್ರೂ ಹೇಳ್ಕೊಡ್ಬೇಕು ಆಂಕರ್ಗೆ ಕನ್ನಡದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನೇ ಡೈಲಾಗ್ ಬರ್ಕೊಟ್ಬಿಡ್ತೀನಿ, ಇದನ್ನೇ ಹೇಳಿ ಅಂತ. ಯಾವ್ದಾದ್ರು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಯಾಕೆ ಕನ್ನಡ ಸ್ಟೇಟ್ ಇದ್ ಮಾಡ್ತಾರೆ, ಯಾಕಿದ್ದು ಕರ್ನಾಟಕ ಇದ್ ಮಾಡ್ತಿಲ್ಲ, ಮಾಡ್ರಿ ಇದೇ ಡ್ಯಾನ್ಸ್, ನಾನೇ ಕೊಟ್ಟಿರ್ತೀನಿ ಇದಕ್ಕೆ ಮಾಡಿ ಅಂತ. ಬಟ್ ಕಾಂಟೆಂಟ್ ವೈಸು ನನ್ಗೆ ಅನ್ಸೋ ಪ್ರಕಾರ, ನಾನು ಮಾಡಿರೋ ಪ್ರಕಾರ ನಮಗೆ ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇವಾಗ ಅದು ನೇಟಿವಿಟಿಯಿಂದ ಕೂಡ ಆಗ್ಬೋದು. ಇವಾಗ ಕಪಲ್ ಶೋ ಎಲ್ಲ ಮಾಡಿದಾಗ ಇವಾಗ ನೀವು ತೆಲುಗುಲೆಲ್ಲ ನೋಡಿದ್ರೆ ಅವ್ರ ಗೇಮ್ಸ್ ಪ್ಯಾಟರ್ನೇ ಬೇರೆ ತರ ಇರುತ್ತೆ. ಬಟ್ ನಾವಿಲ್ಲಿ ಆ ರೆಫರೆನ್ಸ್ ನೋಡಿ ಆ ತರ ಮಾಡ್ಬೋದಾ ಅಂತಂದಾಗ ಇಲ್ಲಿನ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋ ಕಾರಣ ನಾವು ಅದನ್ನೆಲ್ಲ ರೆಸ್ಟ್ರಿಕ್ಟ್ ಮಾಡ್ಬೇಕಾಗುತ್ತೆ. ಸೊ ಚಿಕ್ಕ ಪುಟ್ಟ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀವಿ ತೆಲುಗು ಅಲ್ಲಿ ಕಪಲ್ ಶೋ, ಅವ್ರಿಗಿರೋ ಗೇಮ್ಸ್ ಸ್ವಲ್ಪ ನಮ್ಗೆ ಆತರ ಮಾಡಿರಲ್ಲ. ಎಂಡ್ ಆಫ್ ದ ಡೇ ಅದೇ ಆಡಿಯನ್ಸ್ ಎಲ್ಲ ಅವ್ರ ಏನ್ ಕನೆಕ್ಟ್ ಆಗುತ್ತೆ ಅದು. ಬಿಕಾಸ್ ಸೌತ್ ಇಂಡಿಯನ್ಸ್ ಎಲ್ಲ ತುಂಬಾ ರಿಸ್ಟ್ರಿಕ್ಟ್ ಆಗಿದ್ದೀವಿ ನಾವು ಸ್ವಲ್ಪ. ಇನ್ನು ಇವಾಗ ಜಸ್ಟ್ ತಾನೇ ಮೈಂಡ್ ಎಲ್ಲ ಎಲ್ಲಾರ್ಗು ಓಪನ್ ಅಪ್ ಆಗ್ತಾ ಇದೆ. ಸೊ ಗ್ರಾಬಿಂಗ್ ಏನ್ ಮಾಡ್ಬೇಕು ಅಷ್ಟೇ ಅವ್ರು ಗ್ರಾಬ್ ಮಾಡೋದು. ಓವರ್ ಆಗಿ ನಾವೇನಾದ್ರೂ ಕಾಂಟೆಂಟ್ ಮಾಡ್ಬಿಟ್ರೆ ಅವ್ರಿಗೆ ಅದು ಮಾಡೋ ತಗೊಳ್ಳೋದಿಲ್ಲ. ಏನ್ ಮಾಡಿದ್ರಿ ಟಿವಿಗೆಲ್ಲ ಮಾಡಿಸ್ತಾರೆ ಅದೆಲ್ಲ ಬಿಡುತ್ತೆ. ಕ್ಲೋಸಿಂಗ್, ಒನ್ ಅಡ್ವೈಸ್ ಯು ವಾಂಟ್ ಟು ಗಿವ್ ಅಂದ್ರೆ, ಡೋಂಟ್ ಕಮ್ ಅನ್ಪ್ರಿಪೇರ್ಡ್. ಯಾರು ನೋಡ್ತಿರೋರು ಇರ್ತಾರೆ, ಸಮ್ ಗರ್ಲ್ಸ್ ಹೂ ವಾಂಟ್ ಟು ಕಮ್ ಇನ್ ದ ಇಂಡಸ್ಟ್ರಿ, ಅಂದರೆ ಏನೋ ರೈಟರ್ಸ್ ಇರ್ತಾರೆ. ನಾನು ಅಂದರೆ ನನ್ನ ಫಸ್ಟ್ ಸೀರಿಯಲ್ಗೂ ಸೆಕೆಂಡ್ ಸೀರಿಯಲ್ಗೂ ನಾನು ಕೆಲಸ ಮಾಡೋ ಅಷ್ಟೊಂದು EPs ಹೆಣ್ಮಕ್ಳು ಅಥವಾ ರೈಟರ್ಸ್ ಹೆಣ್ಮಕ್ಳು ಆ ಥರದವ್ರನ್ನ ಮೀಟ್ ಮಾಡಿದ್ದೀನಿ. ಈ ಶೋ ನೋಡ್ತಿರೋ ಎಷ್ಟೋ ಜನ ಕೂಡ ದೇ ವಾಂಟ್ ಟು ಕಮ್ ಟು ದ ಇಂಡಸ್ಟ್ರಿ. ಲೈಕ್ ತುಂಬ ಅನ್ಪ್ರಿಪೇರ್ಡ್ ಆಗಿ ಬರೋದು ಸರಿಯಲ್ಲ ಅನ್ಸುತ್ತೆ. ಲೈಕ್ ಫ್ಯೂ ಸ್ಕಿಲ್ಸ್, ಅಥವಾ ನೀವು ಅವಾಗಲೇ ಮಾತಾಡ್ತಾ ಹೇಳಿದ್ರಿ, ಯು ಹ್ಯಾವ್ ಟು ಬಿ ಬ್ರೇವ್, ಯು ಹ್ಯಾವ್ ಟು ಬಿ ವೋಕಲ್ ಅಂತ. Something to add up to that, you have to be prepared ಅಂತಂದ್ರೆ. So don't be hesitant to come forward to this industry. Always jump into it and you'll go forward. Don't worry about ನಾನು ಹೆಂಗಿರ್ತೀನಿ, ಏನಾಗಬಹುದು ನಾ ಬಿಟ್ಬಿಟ್ಟು jump into it, face everything, go as a strong woman ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಫ್ಯಾನ್ಸಿಯಾಗಿ ಕಾಣುತ್ತೆ ಅನ್ನೋ ಒಂದು ರೀಸನ್ಗೆ ಖಂಡಿತವಾಗ್ಲೂ ಪ್ರೆಷರ್ಸ್ ಇರುತ್ತೆ, ಖಂಡಿತವಾಗ್ಲೂ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲದಕ್ಕೂ ರೆಡಿ ಇದ್ದಾಗ ಅಷ್ಟೇ ನೀವು ಬರಬೇಕಾಗುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾಲಿ ನೀವು ನೋಡ್ತೀರಾ, ನಾವು ಏನೇ ಪೋಸ್ಟ್ ಮಾಡಿದ್ರೂ ಅದು ನಾವು ಸುಮ್ಮನೆ ನಮ್ಮ ಖುಷಿಗೆ ಪೋಸ್ಟ್ ಮಾಡ್ಕೊತಿರ್ತೀವಿ ಅಷ್ಟೇ. ಬಟ್ ಅಪಾರ್ಟ್ ಫ್ರಮ್ ದಟ್ ತುಂಬ ಕಷ್ಟಗಳಿರುತ್ತೆ. ಸೊ ಎಲ್ಲದಕ್ಕೂ ಪ್ರಿಪೇರ್ಡ್ ಆಗಿ ಬರಬೇಕು. ಬಿಕಾಸ್ ನನಗೆ ದೊಡ್ಡ ಮನೆ ಶೋ ಆದಮೇಲೆ ಒಂದು ಪೋಸ್ಟ್ ಹಾಕಿದ್ದಕ್ಕೆ ನಂಗೆ ತುಂಬ DMs ಬರೋಕ್ಕೆ ಸ್ಟಾರ್ಟ್ ಆಯಿತು, ನನಗೂ ಮಾಡಬೇಕು, ನನಗೂ ಒಂದು ಆಪರ್ಚುನಿಟಿ ಬೇಕು ಹೆಂಗೆ ಅಂತ. ಸೊ ಕಾಣಿಸೋ ಅಷ್ಟು ಫ್ಯಾನ್ಸಿಯಾಗಂತೂ ಇರಲ್ಲ. ಸೊ ಮೆಂಟಲಿ ಫಿಸಿಕಲಿ ಎಲ್ಲ ಪ್ರಿಪೇರ್ಡ್ ಆಗಿ ಬರಬೇಕು, ಎಮೋಷ್ನಲಿ ಕೂಡ, ಫೈನಾನ್ಷಿಯಲಿ ವೆರಿ ಇಂಪಾರ್ಟೆಂಟ್. ಬಿಫೋರ್ ಯು ಕಮ್ ಯು ಥಿಂಕ್ ದಟ್ ನನಗೆ ಜಾಬ್ ಇರಲ್ಲ 4 ತಿಂಗಳು, ನನ್ನ ಹತ್ರ ದುಡ್ಡು ಇಷ್ಟೇ ಇದೆ, ನಾನು ಮಾಡಬಲ್ಲ, ನಾನು ಇಲ್ಲಿರ್ಬೋದಾ ಅಂತ ಪ್ರಿಪೇರ್ ಆಗಿ ಬರಬೇಕು. ಮನೆ ನಡೆಸ್ತೀನಿ ಅಂದ್ರೆ ತುಂಬಾ ಕಷ್ಟ.
ಬ್ಯಾಕಪ್ ಅಂತ ಇರಬೇಕು. ಆ್ಯಂಡ್ ನೀವು ಎಮೋಷ್ನಲಿ, ಫೈನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ ಆಲ್ ಲೀಸ್ ಇದೆಯಲ್ಲ, ಅದೆಲ್ಲ ಯಾವುದು ಸ್ಟೇಬಲ್ ಆಗಿರಲ್ಲ. EMI ಅದ್ರಲ್ಲಿ ಏನಾದ್ರೂ EMI ಅನ್ನೋ ವರ್ಡ್ ಬಂದ್ರೆ ಜೀವನ ಮುಗೀತು, ಅಲ್ಲೇ ಮಟಾಶ್ ಜೀವನ. EMI ಬಂತು, ಜಾಬ್ ಇಲ್ಲ ಅಂದ್ರೆ ಮುಗೀತು. ಸೊ ತುಂಬ ಅನ್ಸ್ಟೇಬಲ್ ಆಗಿರುತ್ತೆ. ಅದಕ್ಕೆಲ್ಲ ರೆಡಿ ಇರ್ತೀರಾ. ಇದೆಲ್ಲ ಮೀರಿ ಹೌದು ಇದು ನನ್ನ ಪ್ಯಾಷನ್ ಅಂತ ಅಂದರೆ ಪ್ಯಾಷನ್ ಇದರಿಂದ ಬನ್ನಿ. ನೀವು ಒಬ್ರಿಗೆ ತೋರಿಸ್ಕೊಳಕ್ಕೆ ನೀವು ಇಲ್ಲಿ ಬಂದು ಕೆಲಸ ಮಾಡ್ತೀರಾ ಅಂದರೆ ದಯವಿಟ್ಟು ಬರಬೇಡಿ, ಅದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇವ್ರನ್ನ ಮೀಟ್ ಮಾಡ್ಬೋದು, ಈ ಥರದ್ದೆಲ್ಲ ಐಡಿಯಾಸ್ ಇಟ್ಕೊಂಡು ಬರಬೇಕು. ಅದೇ ನೀವು ಹೇಳ್ದಂಗೆ ನಿಮ್ದು ಒಂದು ಪೋಸ್ಟ್ ನೋಡಿ ಅದೊಂದೇ ಜಡ್ಜ್ ಮಾಡೋದು ಹಿಂಗೆ ಇರುತ್ತೆ. ನೀವು ಸುದೀಪ್ ಸರ್ ಜೊತೆ ಒಂದು ಫೋಟೋ ಹಾಕ್ಬಿಟ್ರೆ ಓ ಇವ್ರು ಪ್ರತಿ ವೀಕೆಂಡ್ ಸುದೀಪ್ ಸರ್ ಜೊತೆ ಕೆಲಸ ಮಾಡ್ಬೋದು, ಇದೇ ಅವ್ರ ಕೆಲಸ ಅಂತ ಅನ್ಕೊ. ಬಟ್ ಇಟ್ಸ್ ನಾಟ್. ಖಂಡಿತ ಇಲ್ಲ, ಹೇಳಿಲ್ಲ, ಎಲ್ಲ ಲೀಸು ಸ್ಟೇಬಲ್ ಆಗಿರಲ್ಲ. You want to add something to as an advice from the industry experience ಇಂದ? ಸೊ ತುಂಬ ಅನ್ಸರ್ಟನಿಟೀಸ್ ಇರುತ್ತೆ, ಅನ್ಸರ್ಟನಿಟಿಗೆ ರೆಡಿ ಆಗಿರಿ. ಅದೊಂದು ದಟ್ಸ್ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್, ಅನ್ಸರ್ಟನಿಟೀಸು. ಆ್ಯಂಡ್ ಮೆಂಟಲಿ ಸಖತ್ ಸ್ಟ್ರಾಂಗ್ ಇರಬೇಕು. ಯಾರು ಏನೇ ಅಂದ್ರೂ ಐ ಥಿಂಕ್ ಎಟ್ ದ ಎಂಡ್ ಆಫ್ ದ ಡೇ ನಾವು ಇಷ್ಟು ಜನ ಇಲ್ಲಿ ಕೂತಿರೋದು ಇನ್ಕ್ಲೂಡಿಂಗ್ ಯು ಇಸ್ ಬಿಕಾಸ್ ಈ ಕೆಲಸ ನಮಗೆ ಖುಷಿ ಕೊಡ್ತಿದೆ. ಲೈಕ್ ವಿ ಥ್ರೈವ್ ಆನ್ ಅವರ್ ಪ್ಯಾಷನ್. ಸೊ ಅದಷ್ಟು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ದೆನ್ ಮೇ ಬಿ ಯು ಶುಡ್ ಕಮ್. ಫ್ಯಾನ್ಸಿ ಆಗಿದ್ದರೆ ದೆನ್ ಐ ಥಿಂಕ್ ದೇ ವಿಲ್ ಕ್ವಿಟ್. ಸರ್ವೈವ್ ಆಗಲ್ಲ ಲಾಂಗ್ ಟರ್ಮ್ ಅಲ್ಲಿ. ತುಂಬ ಅನ್ಸರ್ಟಿನಿಟೀಸ್ ಇರುತ್ತೆ, ಬಿಡಬೇಕು ಅನಿಸುತ್ತೆ, ಜನ ಮಾತಾಡ್ತಾರೆ. ಇದನ್ನೆಲ್ಲ ಒಂದು ಸ್ವಲ್ಪ ಮ್ಯೂಟ್ ಮಾಡಿ ದಿಸ್ ಇಸ್ ಗಿವಿಂಗ್ ಮೀ ಹ್ಯಾಪಿನೆಸ್ ಅನ್ನೋದ್ರ ಬಗ್ಗೆ ಫೋಕಸ್ ಆನ್ ಯುವರ್ ಸೆಲ್ಫ್. ಯಾಕಂದರೆ ಐ ಡೋಂಟ್ ನೋ ಆ ಸ್ಯಾಟಿಸ್ಫ್ಯಾಕ್ಷನ್ ಹಿಂಗೆ ಎಕ್ಸ್ಪ್ಲೇನ್ ಮಾಡೋದು. ಯು ಕಾಂಟ್ ನೋ. ಐ ಡೋಂಟ್ ಎಕ್ಸ್ಪೆಕ್ಟ್ ಇನ್ನೊಬ್ರು ಅರ್ಥ ಮಾಡ್ಕೊತಾರೆ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ನಮಗೆ ಗೊತ್ತಲ್ಲ ಅದು ಏನು, ವೈ ಆರ್ ಯು ಹಿಯರ್ ಅನ್ನೋದು ಯು ನೋ. So I think run behind that satisfaction and it's worth all the mess that we do. I know. But closing, ಇನ್ನೊಂದು ನನಗೆ ಕ್ಯೂರಿಯಸ್ ಕ್ವೆಶ್ಚನ್. ಈಗ ಸೀರಿಯಲ್ ಒಂದೆರಡು ಸೀರಿಯಲ್ ಮಾಡ್ತಾ ಅನ್ಸುತ್ತೆ, ಅಯ್ಯೋ ಮೊನಾಟನಸ್ ಆಯ್ತಾ, ಅದೇ ಮಾಡ್ತಿದ್ದೀವ, ಒಂದು 100-200 ಎಪಿಸೋಡ್ಸ್ ಆಗ್ತಿದ್ದಂಗೆ ಐ ನೋ ವಾಟ್ ಮೈ ಕ್ಯಾರೆಕ್ಟರ್ ಇಸ್. ಓಕೆ, ಏನೇ ಎಷ್ಟೇ ಹುಕ್ ಬರೆದ್ರೂ ನಂಗೆ ಗೊತ್ತು, ನಾನು ಹಿಂಗೆ ರಿಯಾಕ್ಟ್ ಮಾಡ್ತೀನಿ. ಮೈ ಕ್ಯಾರೆಕ್ಟರ್ ರಿಯಾಕ್ಟ್ಸ್ ದಿಸ್ ವೇ, ದಿಸ್ ಇಸ್ ಹೌ ಇಟ್ ಇಸ್ ಗೋನ್ ಬಿ. ಆ ಮೊನಾಟನಿ ಅಂತ ಫೀಲ್ ಆಗುತ್ತೆ ಒಂದೊಂದ್ಸಲಿ. ನಾವು ಕ್ರಿಯೇಟಿವ್ ಆಗಿರಬೇಕು ಅಂತಲೇ ಈ ಫೀಲ್ಡಿಗೆ ಬಂದಿದ್ದು. ಬಟ್ ಕ್ರಿಯೇಟಿವ್ನೆಸ್ ಮಧ್ಯ ದಟ್ ಮೊನಾಟನಿ ನಿಮಗೆ ಯಾವಾಗಾದ್ರು ಹಿಟ್ ಆಗಿದೆ ಅಂದರೆ ಶೋಸ್ ಟು ಶೋಸ್? ಇವಾಗ ದೊಡ್ಡ ಮನೆ ಅಂತ ತಗೊಂಡ್ರೆ ಎವ್ರಿ ಇಯರ್ ಇಸ್ ದ ಸೇಮ್ ಶೋ, ಪ್ಯಾಟರ್ನ್ ಒಂದೇ. ಆ ಮೊನಾಟನಿ ಅನಿಸಿದ್ಯಾ? ಅಥವಾ ಬೇರೆ ಶೋಸ್ ನೀವು ಮಾಡ್ತಿರ್ತೀರಾ, ಎವ್ರಿ ಇಯರ್ ಬರುತ್ತೆ ಅದು ರಿಪಿಟೇಟಿವ್ಲಿ, ಎವ್ರಿ ಇಯರ್ ಅದಕ್ಕೆ ವರ್ಕ್ ಮಾಡ್ತಾ ಮಾಡ್ತಾ ಮೊನಾಟನಿ ಫೀಲ್ ಆಗಿದೆಯಾ ನಿಮಗೆ? ಸೊ ಇಲ್ಲ, ಅದಕ್ಕೆ ಅಂತಲೇ ಬ್ರೇಕ್ ತೊಗೊಳ್ತೀವಲ್ಲ. ಇವಾಗ ಅದು ಜಸ್ಟ್ 3 months 4 months ಅಷ್ಟೇ. ಸೊ ಅದಾದಮೇಲೆ ಬೇರೆದು ಬೇರೆ ಕುಕ್ಕಿಂಗ್ ಶೋ ಇರ್ಬೋದು, ಡ್ಯಾನ್ಸ್ ಶೋ ಇರ್ಬೋದು, ಸಿಂಗಿಂಗ್ ಶೋ ಇರ್ಬೋದು. ಸೊ ಅದು ಡಿಫ್ರೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಅದೇ 1 ವರ್ಷ ಇದ್ರೆ ಬೇಡಕ್ಕೆ ಬೇಡಪ್ಪ, ಏನು ಬೇಡ ಅಂತ ನಾವೇ ಬಿಟ್ಟಿದ್ವಿ. ನಮಗೆ ಫ್ರೀಲಾನ್ಸಿಂಗ್, ಯಾಕಂದ್ರೆ ಅಟ್ಲೀಸ್ಟ್ ಬೇರೆ ಕಡೆನೂ ಎಲ್ಲದಕ್ಕೂ ಹೋಗ್ಬೋದು. ಇದು ಬಿಟ್ಟು ಕೂಡ ನಾರ್ಮಲ್ ಏನೋ ಒಂದು ಕಾನ್ಸರ್ಟ್ ಇವೆಂಟು ಏನಾದರೂ ಮಾಡ್ಕೋಬೋದು ಫ್ರೀಲಾನ್ಸಿಂಗಲ್ಲಿ. ಅಟ್ಲೀಸ್ಟ್ ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ. ಒಂದೇ ಇದು ಮಾಡ್ಬೇಕಂದ್ರೆ ಸತ್ತ ನಾವು. ಅಂಡ್ ಒನ್ ಗುಡ್ ಥಿಂಗ್ ಅಬೌಟ್ ನಾನ್ ಫಿಕ್ಷನ್ ಶೋಸ್ ಅಂದ್ರೆ ಕಂಟೆಸ್ಟೆಂಟ್ಸ್ ಚೇಂಜ್ ಆಗ್ತಿರ್ತಾರೆ. ಸೊ ನಾವು ಕಾಂಟೆಂಟ್ ಚೇಂಜ್ ಆಗ್ತಿರುತ್ತೆ. ಸೊ ಇವ್ರಿಗೆ ಮಾಡಿದ್ ಇವ್ರಿಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲರ ಸ್ಟೋರೀಸು ಡಿಫ್ರೆಂಟ್ ಇರುತ್ತೆ. ಸೊ ಹಂಗೆ ನೋಡೋಕೆ ಹೋದ್ರೆ ಅಷ್ಟೊಂದು ಮೊನಾಟನಸ್ ಅಂತ ಅನ್ಸಲ್ಲ. ಅಂದರೆ ಹಿಟ್ ಆಗುತ್ತೆ, ಬಟ್ ವಿ ಹ್ಯಾವ್ ಆರ್ ಲೂಪ್ ಅನ್ಸುತ್ತೆ. ಅಂದರೆ ನಾನು ಅದಕ್ಕೆ ಟೆಲಿವಿಷನ್ಗೆ ಅಲ್ಲದೆ ಐ ರನ್ ಅರೌಂಡ್ ಫಾರ್ ಅದರ್ like digital kind of shows also, because television is something that we grew up watching, so other attachment on childhood love and attachment irutte. Digital is something ನಮ್ಮ ಟೈಮಿಂದ ಚೇಂಜ್ ಆಗ್ತಿದೆ. ಕಾಂಟೆಂಟ್ ನರೇಷನ್ ಚೇಂಜ್ ಆಗ್ತಿದೆ, ಮೋರ್ ಬೋಲ್ಡ್ ಸ್ಟೋರೀಸ್, ವುಮೆನ್ ಸೆಂಟ್ರಿಕ್ ಸ್ಟೋರೀಸ್ ಪರ್ಸನಲಿ ನನಗೆ. ಸೊ ಡಿಜಿಟಲಿ ಐ ಸ್ಟಾರ್ಟ್ ಇಲ್ಲಿ ಮೊನಾಟನಿ ಅಂದಾಗ ನನಗೆ ಇಲ್ಲಿ ಏನೇನು ಕ್ರಿಯೇಟಿವ್ ಥಾಟ್ ಪ್ರೊಸೆಸ್ ಇರುತ್ತೋ ಅದಷ್ಟು ಎನರ್ಜಿನ ಎಲ್ಲಾದರೂ ಸೇವ್ ಮಾಡಿ ದೆನ್ ಈ ಪ್ರಾಜೆಕ್ಟ್ಗೆ ಡೌನ್ ಮಾಡೋದು. ನೈಸ್, ಥ್ಯಾಂಕ್ ಯು. ಐ ಥಿಂಕ್ ಐ ಟುಕ್ ಅ ಲಾಟ್ ಆಫ್ ಟೈಮ್, ಬಟ್ ತುಂಬ ಖುಷಿ ಆಯಿತು. ಈಚ್ ಒನ್ ಆಫ್ ಯು, ಸ್ಪೆಷಲಿ ನೀವು ಸ್ಟಾರ್ಟಿಂಗ್ ಬಂದಾಗ ಸೈಲೆಂಟ್ ಆಗ್ತಿದ್ರಿ, ನೀವು ಹೆದರ್ಸಿದ್ರಿ ಜಸ್ಟ್ ಕಂಫರ್ಟ್ಸ್. ಐ ಥಿಂಕ್ ಹೋಗ್ತಾ ಆಗ್ತಾ ನಿಮ್ಮ ಮಾತು ಕೇಳೋಕ್ಕೂ ತುಂಬ ಖುಷಿ ಆಯಿತು. ಮೋಸ್ಟ್ ಆಫ್ ದ ಟೈಮ್ಸ್ ಆಲ್ಸೋ ನಿಮ್ಗಳ ಕತೆ ಯಾರಿಗೂ ಗೊತ್ತಿಲ್ಲ. ಹೌ ಇಸ್ ಇಟ್, ಎಷ್ಟೋ ವಿಷಯ ನಾವು ಮಾತಾಡಿದ್ವಿ. And as women, as moms,
ಅಂಡ್ ಇನ್ನೊಂದು ಅಫಿಷಿಯಲ್ ಆಗಿ ಆಂಕರ್ ತರ ನಿಮ್ ಮದ್ವೆ ಯಾವಾಗ? Anchor ತರ ಒಂದ್ last Come on. ನೀವು Spandana, I have a very good question. So, as a typical anchor, Really, do you need this question? ಹೌದಪ್ಪ. ವರ್ಷದಿಂದ ಇನ್ನೊಂದು 2 ವರ್ಷ ನನ್ಗೆ ಯಾವಾಗ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಮದುವೆ ಆಗ್ತೀನಿ. ನನ್ನ ಡೈಲಾಗ್ ಹಿಂಗೆ ಯಾವಾಗ ಒಂದ್ ವರ್ಷ ಅದು 8 years ಇಂದ ಹಿಡ್ಕೊಂಡು ನೆಕ್ಸ್ಟ್ ಬಟ್ ನಾವುಗಳು ಎಲ್ಲ ಕಡೆ ಇಂಟರ್ವ್ಯೂ ಕೊಡ್ಬೇಕಾದ್ರು ಇದೊಂದು ಟಿಪಿಕಲ್ ಕ್ವಶನ್ ಇದೆ, ಇಟ್ ನಾಟ್ ಎಂಡ್. ಹೌದು. ಸೊ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಮದುವೆ. ನೆಕ್ಸ್ಟ್ ಇಯರ್ ಪಕ್ಕ ಮದ್ವೆ. ನೆಕ್ಸ್ಟ್ ಇಯರ್ ಫೆಬ್ರವರಿಗೆಲ್ಲ ಬಂದ್ಬಿಡ್ರಿ ಮದ್ವೆ ಊಟ ಹಾಕಿ. ಹೋಗೋಣ ನಾವೆಲ್ಲರೂ. 29 ಅಂತ. ವರ್ಷಿಣಿ ಅವರೇ, ನೀವು ನಿಮ್ಮ ಮದ್ವೆ ಬಗ್ಗೆ ಏನಾದ್ರು ಹೇಳ್ತೀರಾ? ಕರೆಂಟ್ ಸಿಚುವೇಶನ್ ಆಗಲ್ಲ ಅನ್ಸುತ್ತೆ, ಮುಂದೆ ಆದ್ರೆ ಪಕ್ಕ ಕರಿತೀವಿ. ಪ್ಲೀಸ್ ಬನ್ನಿ. ಅವಾಗ ನಮ್ಮನೆ ಬೀಗ್ರೂಟ ಕರಿ ವೆಜ್ ವೆರಿ ಬ್ಯಾಡ್. And also thank you so much. First time anchor ಮಾಡಿ. ಹೌದು. I don't know how this. And ನಿಮ್ಮ anchoring career ಗೆ ನಾವು ನಮ್ಮ ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದೀವಿ. ಸೊ ಇದು ಹಿಂಗೆ ಜಾಸ್ತಿ ಆಪರ್ಚುನಿಟೀಸ್ ಸಿಗ್ಲಿ. ಅಂಡ್ ನೀವು ಕೂತ್ಕೊಂಡು ನಮ್ಮ ಬಗ್ಗೆ ಕೇಳಿ, ಒಂದು ಟೈಮ್ ತಗೊಂಡು ನಮ್ಮ ಬಗ್ಗೆ ಎಲ್ಲ ಕೇಳಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ಅಂದ್ರೆ ಬಿಫೋರ್ ಯು ಎಂಡ್, ಸಾರಿ, ಐ ವಾಂಟ್ ಟು ಆ್ಯಡ್ ದಿಸ್. ದ ಒನ್ ಮೇಜರ್ ರೀಸನ್ ಯಾಕೆ ಈ ಎಪಿಸೋಡ್ಗೆ ಐ ಥಾಟ್ ಇಲ್ಲ ಸ್ಪಂದನಾನೇ ಬರಬೇಕು, ಅವರೇ ಇದನ್ನ ಆ್ಯಂಕರ್ ಮಾಡಬೇಕು ಅಂತ ಅಂದಾಗ, ಯಾಕಂದರೆ ಸೆಟ್ಟಲ್ಲಿ ತುಂಬ ಆರ್ಟಿಸ್ಟ್ಗಳನ್ನ ನಾವು ಮೀಟ್ ಮಾಡ್ತೀವಿ. ಬಟ್ ಯು ಆರ್ ದಟ್ ಒನ್ ಪರ್ಸನ್, ಯು ಆಲ್ವೇಸ್ ಚೆಕ್ ಆನ್ ಮೀ ಫ್ಯಾಮ್ ಅರೌಂಡ್. ಡಿಡ್ ಯು ಈಟ್? ವಾಟ್ ಆರ್ ಯು ಡೂಯಿಂಗ್? ಹೌ ಇಸ್ ವರ್ಕ್ ಗೋಯಿಂಗ್? ಆ್ಯಂಡ್ ಯು ಆರ್ ಜನರಲಿ ಕ್ಯೂರಿಯಸ್, ಹೇಗೆ ಕೆಲಸ ಮಾಡ್ತಿದ್ದೀರಾ, ಹೇಗೆ ಅನ್ನಿಸ್ತಿದೆ ಅನ್ನೋದು. ಸೊ ದಟ್ ಈಸ್ ವೆರಿ ರೇರ್. ಇದ್ದಾರೆ, ಬಟ್ ಇಟ್ಸ್ ವೆರಿ ರೇರ್. ಸೊ ಅಥವಾ ಫಾರ್ಮ್ಯಾಲಿಟಿ ಕೇಳ್ತಾರೆ, ಹೇಗಿದ್ದೀರಾ ಏನು ಅಂತ, ಬಟ್ ಯು ಗೋ ದಟ್ ಎಕ್ಸ್ಟ್ರಾ ಸ್ಟೆಪ್. ಥ್ಯಾಂಕ್ ಯು. ಸೊ Yeah, when she came for finale performance also, she asked, how is your daughter? How is your baby? ಆ್ಯಂಡ್ ಮಧುರ ಅವ್ರ ಬಗ್ಗೆ ಐ ವಾಂಟ್ ಟು ಶೇರ್ ಒನ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಪ್ಯಾಕಿಂಗಿಗೆ ಬಂದಿದ್ರು, ಶಿ ಕೇಮ್ ವೆರಿ ಲೇಟ್. ಅಂದರೆ ಬೇರೆ ಕಡೆನೂ ಹೋಗಿ ಪ್ಯಾಕ್ ಮಾಡಿ ನಮ್ಮ ಮನೆಗೆ ಬಂದರು. ಮೈ ಮದರ್ ವಾಸ್ ಲೈಕ್, ನಾಳೆ ನಾನು ಒಬ್ಬಳೇ ಹೋಗಬೇಕಿತ್ತು. ಅಂದರೆ ಪರ್ಫಾರ್ಮೆನ್ಸ್ ಇದ್ದಿದ್ದರಿಂದ ಹೇಳಿದರು ಲಕ್ಷ್ಮಿ ಅವರು ಫುಲ್ಲು, ನೀವು ಒಬ್ಬರೇ ಬರಬೇಕು, ಫೋನ್ ತರಬೇಡಿ ಅಂತೆಲ್ಲ ಹೇಳಿದರು. ಮೈ ಮಾಮ್ ವಾಸ್ ಸ್ವಲ್ಪ ಏನು ಹೆಂಗೆ ಅಂತೆಲ್ಲ. ಮಧುರ ಅವ್ರು ಬಂದು ಅವಾಗ ಹೋದಾಗ ನಮ್ಮ ಅಮ್ಮನೇ ಹೇಳ್ತಿದ್ರು, ನೋಡು ನಾವು ನಿನ್ನ ಕಳ್ಸೋಕ್ಕೆ ಎಷ್ಟು ಯೋಚನೆ ಮಾಡ್ತಿದ್ವಿ, ಅವ್ರೊಬ್ಬರೇ ಹೆಣ್ಮಗಳು ಇಷ್ಟೊತ್ತು ರಾತ್ರಿಲಿ. ಲೈಕ್ ಶಿ ಕೇಮ್ ವಿತ್ 4 guys. ನಾವೆಲ್ಲ ಎಷ್ಟು ಏನೇನೋ ಅನ್ಕೋತಾ ಇರ್ತೀವಿ. ಇವಾಗ ನಮಗೆ ಗೊತ್ತಾಗ್ತಾ ಇದೆ, ನೀನಿರೋದ್ರಿಂದ ಮೀಡಿಯಾಲಿ ನಮಗೆ ಗೊತ್ತಾಗ್ತದೆ ಹೆಣ್ಮಕ್ಳು ಎಷ್ಟೊತ್ತು ರಾತ್ರಿಲೂ ಓಡಾಡ್ತಾರೆ. ಅಂದರೆ ಆ ಸೇಫ್ಟಿನೂ ಇದೆ. ವಿ ಸ್ಪೋಕ್ ಅಬೌಟ್ ಆಲ್ ದ್ಯಾಟ್. ಆ ಸೇಫ್ಟಿನೂ ಇದೆ. ಎಷ್ಟು ಧೈರ್ಯವಾಗಿ ಬಂದು ನಮ್ಮ ಅಮ್ಮಗೆ ಆ್ಯಕ್ಚುಲಿ ಅವರು, ಇಲ್ಲ ಆಂಟಿ ಏನಿಲ್ಲ, ನಿಮ್ಮ ಮಗಳನ್ನ ಹುಷಾರಾಗಿ ನೋಡ್ಕೊತೀವಿ ಅಂತೆಲ್ಲ ನಮ್ಮ ಜವಾಬ್ದಾರಿ ಇನ್ಮೇಲೆ ಅಂತ ಹೇಳಿದ್ರು. ಸೊ ಅದನ್ನ ನಮ್ಮಮ್ಮ ಹೇಳ್ತಾ ಇದ್ರು. ಅಂದರೆ ಅದನ್ನ ನಮ್ಮಮ್ಮ ಸುಮಾರು ಬೇರೆಯವ್ರಿಗೂ ಹೇಳ್ತಿದ್ರು. ದ್ಯಾಟ್ ಒನ್ ಥಿಂಗ್ ನಾನು ನೋಟಿಸ್ ಮಾಡಿದ್ದು, ಅವ್ರು ಇವ್ರನ್ನ ನೋಡಿ ಹೇಳಿದಾಗ ಬೇರೆ ಯಾರೋ ಓ ಹಂಗಂತೆ ಹಿಂಗಂತೆ ಅಂತ ಏನಾದ್ರು ಹೇಳಿದಾಗ, ಹೇ ಹಂಗೆಲ್ಲ ಇಲ್ಲ, ನಮ್ಮ ಮನೆಗೆ ಅವತ್ತು ಅವ್ರು ಬಂದಿದ್ರು, ಅವ್ರಿಗೆ ಮಗು ಇದೆಯಂತೆ. ನಾನು ಫಿನಾಲೆ ಆದಮೇಲೆಲ್ಲ ಹೇಳ್ತಿದ್ದೆ ನಮ್ಮ ಅಮ್ಮಂಗೆ, ಮಗು ಇದ್ರು ಬಿಟ್ಟು ಬಂದಿದ್ದಾರೆ ಅದನ್ನು ಬೇರೆಯವ್ರಿಗೆ ಹೇಳ್ತಿದ್ರು. ಸುಮ್ಮನೆ ಹಂಗೆಲ್ಲ ಈಸಿಯಾಗಿ ಮಾತಾಡಬೇಡಿ. ಅದನ್ನು ನೋಡಿ ನಾನು ಓಕೆ ಮಾಮ್ ನೈಸ್ ಅಂತ, ಬಿಕಾಸ್ ಗೊತ್ತಿಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಇನ್ನೆಲ್ಲೋ ನೋಡಿ ಏನೋ ಮಾತಾಡ್ತೀವಲ್ಲ, ಅದನ್ನು ನಮ್ಮಮ್ಮ ಇವರು ನೋಡಿ ಓಕೆ ಹಿಂಗೆ ಅವ್ರು ಬಂದು, ಬಿಕಾಸ್ ಕ್ಲೀನಾಗಿ ಪ್ಯಾಕ್ ಮಾಡಿದ್ರು. ಐ ಮೀನ್ ಆಬ್ವಿಯಸ್ಲಿ ಶಿ ವಾಸ್ ಪ್ಯಾಕಿಂಗ್ ಅಟ್ ಅ ಲಾಟ್ ಆಫ್ ಪ್ಲೇಸಸ್. So yeah, that's one thing I wanted to share, and it was really nice. Thank you so much. ಇವತ್ತು ಹೆದರಿಸ್ದೆ. Thank you. a big thank you to you for doing this for us. Thank you. Thank you Ladies, so much. Thank you. Lot of thank you. And okay, ಲೇಡೀಸ್ ಕಂಪಾರ್ಟ್ಮೆಂಟ್ ಎಲ್ಲ ಬ್ಯೂಟಿಫುಲ್ ವಿಮೆನ್ ಜೊತೆ ಮಾತಾಡಿದ್ದು ನನಗೆ ತುಂಬ ಖುಷಿ ಆಯಿತು. ನಮ್ಮ ಕಥೆಗಳನ್ನ ಎಷ್ಟು ದಿನ ಕೇಳ್ತಿದ್ರಿ, ಇವತ್ತು ಸೆಟ್ ಹೆಂಗಿರುತ್ತೆ ಅನ್ನೋ ಒಂದು ಸ್ಲೈಟ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಆಗಿರುತ್ತೆ ಅಂತ ಅನಿಸುತ್ತೆ. ಇನ್ನೂ ಹೆಚ್ಚು ಕಾಂಟೆಂಟ್ಗೋಸ್ಕರ
ನಮ್ಮ ಶೋನ ನೋಡ್ತಾ ಇರಿ. ಏನದು ಹೆವಿ ಕಾಂಟೆಂಟ್ನ ಸಬ್ಸ್ಕ್ರೈಬ್ ಮಾಡಿ. ಹೆಂಗಿತ್ತು ಶೋ? ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಅಥವಾ ಏನಾದ್ರು ಕ್ಯೂರಿಯಾಸಿಟೀಸ್ ಇದೆ, ಪ್ಲೀಸ್ ಕಾಮೆಂಟ್ ಡೌನ್. ವಿ ವುಡ್ ಲವ್ ಟು ಡೂ ಇಟ್. ಅದೇ ಕಾಮೆಂಟ್ಸ್ನ ತಗೊಂಡು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಹೆಂಗಿತ್ತು ಅಂತ ಹೇಳಿ, ಆ್ಯಂಡ್ ಹೆವಿ ಕಾಂಟೆಂಟ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಆಲ್ಸೋ ಥ್ಯಾಂಕ್ ಯು ವರ್ಷಿಣಿ, ಬಿಕಾಸ್ ಈ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದೆ ವರ್ಷಿಣಿ. ನಮ್ಮನ್ನೆಲ್ಲ ಕೂರಿಸಿ ನಮಗೆ ಏನು ಅನ್ಸಿದ್ರೆ ನಮ್ಮ ಬಗ್ಗೆ ಜನರಿಗೆ ಗೊತ್ತಾಗೋ ಥರ ಮಾಡಿದ್ದೆ ವರ್ಷಿಣಿ. ಸೊ ಥ್ಯಾಂಕ್ ಯು ವರ್ಷಿಣಿ. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಹೋಸ್ಟ್ ಮಾಡಿಸಿದೆ. ಕಮೆಂಟ್ ಮಾಡಿ. ಸ್ಪಂದನಾ ಅವ್ರ ಹೀರೋಯಿನ್ ಆಗಿ ನೋಡಿದೀರಾ, ರಿಯಾಲಿಟಿ ಶೋಸ್ ಅಲ್ಲಿ ನೋಡಿದೀರಾ, ಇವಾಗ ಹೊಸ ಅವತಾರ ಆಂಕರ್ ಇದ್ದಾರೆ, ಏನ್ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಅವ್ರ ಆಂಕರಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಡಿಜಿಟಲ್ ಜರ್ನಿ ಕೂಡ ಹಿಂಗೆ ದೊಡ್ಡ ಮಟ್ಟಕ್ಕೆ ಹೋಗಲಿ ವರ್ಷಿಣಿ ಅವರೇ. ಐ ನೋ ಹೌ ಎವ್ರಿ ಡೇ ವಿಲ್ ಬಿ ಲೈಕ್ ಅದು ಮಾಡಬೇಕು ಇದು ಮಾಡಬೇಕು ಅಂತ. ಅದು ಹಾಗೆ ಇರಲಿ ದಟ್ ಮೋಟಿವೇಶನ್. ಆ್ಯಂಡ್ ಹೀಗೆ ಇನ್ನೂ ಜಾಸ್ತಿ ಜನಕ್ಕೆ ಆಪರ್ಚುನಿಟಿ ಕೊಡೋ ಥರ ನಿಮ್ಮ ಚಾನೆಲ್ ಬೆಳೀಲಿ. ಆಲ್ ದ ವೆರಿ ಬೆಸ್ಟ್. ಆಲ್ ಆಫ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. All the best.